ಗುಡ್ ಈವ್ನಿಂಗ್ ಮಕ್ಕಳೇ. ಸೊ ನಮ್ಮ ಭಾಷಾ ಕಿರುಪರೀಕ್ಷೆ 8ರ ವಿವರಣೆನ ಇವತ್ತಿನ ತರಗತಿಯಲ್ಲಿ ನೋಡೋಣ. ನಿಮ್ಮೆಲ್ಲರ ಕಿರುಪರೀಕ್ಷೆ ಆಗಿದೆ. ಓಕೆ. ಸೊ ಆನ್ಲೈನಲ್ಲಿ ನೋಡ್ತಿರುವ ಮಕ್ಕಳು ನೀವು ಕಿರುಪರೀಕ್ಷೆಯನ್ನು ಒಮ್ಮೆ ಹಾಜರಾಗಿಲ್ಲ ಅಂದರೆ ಮೊದಲು ಹಾಜರಾಗಿ ನಂತರ ಈ ವಿವರಣೆ ನೋಡಿ, ಇದರಿಂದ ಹೆಚ್ಚು ಲಾಭ ನೀವು ಪಡಿಬೋದು. ಮೊದಲ ಗದ್ಯ ಭಾಗ ಮಕ್ಕಳೇ ಪರ್ವತ ಸಮುದಾಯಗಳ ಮೇಲೆ ಇತ್ತು. ಪರ್ವತ ಪ್ರದೇಶಗಳಲ್ಲಿರುವ ಸಮುದಾಯಗಳ ಬಗ್ಗೆ ಇತ್ತು. ಗದ್ಯ ಭಾಗವನ್ನು ಸಂಕ್ಷಿಪ್ತವಾಗಿ ಓದ್ತೀನಿ, ನೋಡ್ತೀರೆಲ್ಲರೂ. ಪರ್ವತ ಪ್ರದೇಶಗಳು ಮನೋಹರವಾದ ಭೂಪ್ರದೇಶ, ಶುದ್ಧ ವಾತಾವರಣ ಮತ್ತು ಸಾಂಪ್ರದಾಯಿಕ ಜೀವನ ಶೈಲಿಯನ್ನು ಹೊಂದಿದೆ. ಈ ಪ್ರದೇಶಗಳಲ್ಲಿ ಭೂಮಿಯು ಎತ್ತರದ ಶಿಖರಗಳು, ಗಹನವಾದ ಕಣಿವೆಗಳು ಮತ್ತು ಕಡಿದಾದ ಬಂಡೆಗಳಿಂದ ಸುಶೋಭಿತವಾಗಿದೆ. ಸುಶೋಭಿತವಾಗಿದೆ ಅಂದರೆ ಯಾರಂದದ್ದು? ಅಲಂಕೃತವಾಗಿದೆ. ವೆರಿ ಗುಡ್. ಸುಶೋಭಿತ ಅಂದರೆ ಅಲಂಕೃತ ಅಂತ. ಸಮತಲ ಪ್ರದೇಶಗಳಿಗಿಂತ ತಾಪಮಾನವು ಗಣನೀಯವಾಗಿ ಚಳಿಯಾಗಿರುತ್ತದೆ ಮತ್ತು ಅತಿ ಎತ್ತರದಲ್ಲಿ ಹಿಮಪಾತವು ಪ್ರಕೃತಿಯ ಅಂಗವಾಗಿರುತ್ತದೆ. ಸ್ನೇಹ, ಪ್ರಕೃತಿಯ ಅಂಗವಾಗಿರುತ್ತದೆ. ಪರ್ವತಗಳಲ್ಲಿ ನೆಲೆಸಿರುವ ಜನರು ಈ ಕಠಿಣ ಪರಿಸ್ಥಿತಿಗಳಿಗೆ ಅದ್ಭುತವಾಗಿ ಹೊಂದಿಕೊಳ್ಳುತ್ತಾರೆ. ಅವರು ಪ್ರಚಂಡ ಹವಾಮಾನವನ್ನು ಎದುರಿಸಲು ದೃಢವಾದ ಮನೆಗಳನ್ನು ನಿರ್ಮಿಸುತ್ತಾರೆ ಮತ್ತು ಆಲೂಗಡ್ಡೆ, ಜವೆ ಗೋಧಿಯಂತಹ ಶೀತಾಗ್ರ ಬೆಳೆಗಳನ್ನು ಕೃಷಿ ಮಾಡುತ್ತಾರೆ. ಶೀತಾಗ್ರ ಅಂದರೆ ಶೀತಕ್ಕೆ ಹೊಂದಿಕೊಳ್ಳುವ. ಪರ್ವತವಾಸಿಗಳು ಸಾಮಾನ್ಯವಾಗಿ ಮೇಕೆ ಮತ್ತು ಕುರಿಗಳಂತಹ ಪ್ರಾಣಿಗಳನ್ನು ಪಾಲಿಸುತ್ತಾರೆ, ಅದರ ಪಾಲನೆ ಮಾಡುತ್ತಾರೆ. ಯಾಕಂದರೆ ಇವು ಕಡಿದಾದ ಇಳಿಜಾರುಗಳಲ್ಲಿ ಸುಗಮವಾಗಿ ಹತ್ತಬಲ್ಲವು. ಗೊತ್ತಾ? ನೋಡಿದ್ದೀರಾ ನಾನು ಈಗ ತೋರಿಸ್ತೀನಿ, ಮುಂದೆ ಬರ್ತದೆ, ತೋರಿಸ್ತೇನೆ. ಸಾರಿಗೆ ವ್ಯವಸ್ಥೆಯು ಗಂಭೀರ ಸವಾಲುಗಳನ್ನು ಒಡ್ಡುತ್ತದೆ. ಆದ್ದರಿಂದ ಅನೇಕರು ಸರಕುಗಳನ್ನು ಸಾಗಿಸಲು ಹೇಸರಗತ್ತೆ ಅಥವಾ ಯಾಕ್ಗಳಂತಹ ಶಕ್ತಿಶಾಲಿ ಪ್ರಾಣಿಗಳನ್ನು ಬಳಸುತ್ತಾರೆ. ಯಾಕಂದರೆ ಒಂಥರ ಕೋಣತ್ತರನೇ ಇರುತ್ತೆ, ಅದ್ರ ಮೈ ಮೇಲೆಲ್ಲ ಭಾಳ ಕೂದಲು ಬೆಳೀತದೆ. ಆಯಿತಾ? ಹಾಂ, ಚರಿ ಮುರುಗ ಅಂತೀರಾ? ಚಮರಿ ಮುರುಗ. ಪರ್ವತ ಸಮುದಾಯಗಳು ಸಾಮಾನ್ಯವಾಗಿ ಸದೃಢವಾದ ಸಂಪ್ರದಾಯಗಳು ಮತ್ತು ಆತ್ಮೀಯ ಕುಟುಂಬ ಸಂಬಂಧಗಳನ್ನು ಹೊಂದಿರುತ್ತವೆ. ಅವರು ತಮ್ಮ ದುರ್ಗಮ ಪರಿಸರದಲ್ಲಿ ಸಂಚಾರ ಮಾಡಲು ಪರ್ವತಾರೋಹಣ ಮತ್ತು ಸ್ಕೀಯಿಂಗ್ನಂತಹ ಅನನ್ಯ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುತ್ತಾರೆ ಅಂತ ಹೇಳಿದ್ದಾರೆ ಮಕ್ಕಳೇ. ಇದು ಗೊತ್ತುಂಟಾ? ಒಂದು ಯಾವುದು ಹೆಸರೇನು? ಮಾಚು ಪಿಚ್ಚು. ಎಲ್ಲಿದೆ ಅದು? ಪೆರು ದೇಶದಲ್ಲಿದೆ. ಪೆರು ದೇಶದ ರಾಜಧಾನಿ ಹೆಸರು? ಲೀಮಾ. ಪೆರು ದೇಶದ ರಾಜಧಾನಿ ಹೆಸರು ಲೀಮಾ. ಈಗಲೂ ಇದೆ. ಬುಡಕಟ್ಟು ಸಮುದಾಯದವ್ರದ ಬಗ್ಗೆ ಇತ್ತು ಮಕ್ಕಳೇ. ನಾವು ಎಲ್ಲ ಜೀವನ ಮಾಡೋದು ಸುಲಭ. ಆ ಪರ್ವತದಲ್ಲಿ ಜೀವನ ಮಾಡೋದಿದೆಯಲ್ಲ, ಬಹಳ ಕಷ್ಟ. ಅಲ್ಲೆಲ್ಲ ಇದ್ದಾರೆ. ಹೌದು. ಸಮಾನಾರ್ಥಕ ಪದಗಳು ಮನೋಹರ, ಗಹನ ಅಂದರೆ ಆಳವಾದದ್ದು. ನೀವು ಗದ್ಯ ಭಾಗದಲ್ಲಿ ನೋಡಿದ್ರಿ, ಗಹನವಾದ ಕಣಿವೆಗಳು ಅಂತ ಒಂದು ಸಾಲಿತ್ತು. ರವಿ, ಗಹನವಾದ ಕಣಿವೆಗಳಂತ ಒಂದು ಸಾಲಿತ್ತು. ಅಂದರೆ ಅದರ ಅರ್ಥ ಏನು? ಆಳವಾದ ಕಣಿವೆಗಳು. ಕಣಿವೆ ಅಂದ್ರೇನು? ಹಾಂ, ನದಿ ಹರಿಲೇಬೇಕಂತೇನಿಲ್ಲ. ಎರಡು ಎತ್ತರವಾದ ಜಾಗದ ನಡುವೆ ಬರುತ್ತದಲ್ಲ, ಈ ಥರ ಈ ಜಾಗ ಕಿರಿದಾದ ಪ್ರದೇಶ ಬರ್ತದಲ್ಲ, ಸ್ಥಳ, ಅದಕ್ಕೇನಂತೀವಿ ನಾವು? ಕಣಿವೆ ಅಂತ ಕರಿತೀವಿ. ಪರ್ಫೆಕ್ಟ್, ವೆರಿ ಗುಡ್. ಗಹನ ಅಂದರೆ ಆಳವಾದ, ಗಣನೀಯ ಅಂದರೆ ಮಹತ್ವಪೂರ್ಣ, ಮತ್ತು ಸುಶೋಭಿತ ಅಂದರೆ ಅಲಂಕೃತ ಅಂದರೆ ಸುಶೋಭಿತ. ಅಲಂಕರಿಸಿಕೊಳ್ಳುವುದಂದ್ರೆ ಇಂಗ್ಲೀಷಲ್ಲಿ ಏನಂತಾರೆ? ವೆರಿ ಗುಡ್, ಡೆಕೋರೇಷನ್. ಪ್ರಚಂಡ, ಪ್ರಬಲ. ಶೀತಾಗ್ರ ಅಂದರೆ ಹಿಮಶಿಖರ. ವಿರುದ್ಧಾರ್ಥಕ ಪದಗಳಲ್ಲಿ ಮನೋಹರಗೆ ವಿರುದ್ಧಾರ್ಥಕ ಪದ ಕೊಳಕು, ಕುರೂಪ. ಗಹನ ಅಂದರೆ ಆಳವಿಲ್ಲದ, ಗಣನೀಯ ಮಹತ್ವವಿಲ್ಲದ, ಸುಶೋಭಿತ ಅಲಂಕಾರವಿಲ್ಲದ, ಪ್ರಚಂಡ ದುರ್ಬಲ. ಶೀತಾಗ್ರ ಬಿಸಿಲಿನ ಪ್ರದೇಶ, ಬಯಲು ಪ್ರದೇಶ ಬರ್ತದೆ. ಪ್ರಶ್ನೆಗಳಿಗೆ ಹೋಗೋಣ ಮಕ್ಕಳೇ. ಸುಶೋಭಿತ ಪದದ ಸಮಾನಾರ್ಥಕ ಪದ ಯಾವುದು? ಅಲಂಕೃತ. ಪರ್ವತ ಪ್ರದೇಶಗಳಲ್ಲಿ ಮನೆಗಳು ನೋಡ್ರಿ ಈ ಥರ ಇರ್ತವೆ. ಇದು ಮನೆಗಳಲ್ಲ, ಇವು ಮನೆಗಳೇ. ನನ್ನ ಪ್ರಕಾರ ಇದು ಮಾರುಕಟ್ಟೆ ಪ್ರದೇಶ. ಅಲ್ಲ, ಮಾರ್ಕೆಟ್ ಏರಿಯಾ. ಇದು ಮಾರ್ಕೆಟ್ ಏರಿಯಾ.
ಅವರು ಮತ್ತು ಅಲ್ಲಿ ವ್ಯಾಪಾರ ಮಾಡ್ತಾರಲ್ಲಪ್ಪ, ಪ್ರವಾಸಿಗರು ಯಾರಾದರೂ ಬಂದ್ರಪ್ಪ ಅಂದರೆ ಟೂರಿಸ್ಟ್ಗಳಿಗೆ ಏನಾದರೂ ಮಾರಬೇಕಲ್ಲ. ಪರ್ವತ ಪ್ರದೇಶಗಳಲ್ಲಿ ತಾಪಮಾನವು ಸಮತಲ ಪ್ರದೇಶಗಳಿಗಿಂತ ಹೇಗಿರುತ್ತದೆ? ಇದು ಎಲ್ಲಿದೆ? ಅಲ್ಲಲ್ಲ, ಇಲ್ಲಿ ಗದ್ದೆ ಭಾಗದಲ್ಲಿ ಎಲ್ಲಿದೆ? ಚಳಿಯಾಗಿರುತ್ತದೆ. ಒಪ್ಪುವಿರಾ? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಫ್ಯಾಂಟಾಸ್ಟಿಕ್. ಪರ್ವತವಾಸಿಗಳು ಮೇಕೆ ಮತ್ತು ಕುರಿಗಳನ್ನು ಏಕೆ ಪಾಲಿಸುತ್ತಾರೆ? ಅವು ಕಡಿದಾದ ಇಳಿಜಾರುಗಳನ್ನು ಸುಗಮವಾಗಿ ಹತ್ತಬಲ್ಲವು. ಹೌದಲ್ವಾ? ಕರೆಕ್ಟ್ ಅಲ್ವಾ ಮಕ್ಕಳೇ? ಆಪ್ಷನ್ ಡಿದಲ್ಲೇ ಇದೆಯಪ್ಪ. ಆ ಥರ ಇಲ್ಲ, ನಾವು ಮತ್ತೆ ನೋಡೋಣ, ಪರೀಕ್ಷೆಯಲ್ಲಿ ಮಾಡೋಣ. ಹೇಳಪ್ಪ. ಕಡಿದಾದ ಇಳಿಜಾರಿನಲ್ಲಿ ಇವೆಲ್ಲ ಹೇಗೆ ಹತ್ತುತ್ತವೆ ಅಂತನಾ? ನೋಡ್ರಿ, ಈ ಥರ ಹತ್ತುತ್ತವೆ. ಇಲ್ಲ ನಮಗೆ ಹತ್ತೋದಕ್ಕೂ ಕಷ್ಟ. ಅವು ಇಂತಹ ಜಾಗಗಳಲ್ಲಿ ಅವೇ ಹತ್ತಿ ಇಳಿತವೆ. ಆ ಕಾಲುಗಳು ಭಾಳ ಚೆನ್ನಾಗಿ ಗ್ರಿಪ್ ಹಿಡಿತಾವೆ ಅದ್ರ ಮೇಲೆ. ಈ ಥರ ನೋಡ್ರಿ, ಬಿದ್ದರೆ ಸತ್ತೋಗ್ತಾವೆ ಅಷ್ಟೇ, ಇನ್ನೇನಿಲ್ಲ. ಅವು ಈ ರೀತಿ ಬದುಕೋದ್ರಿಂದನೇ ಅವುಗಳು ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯವಾಗಿದ್ದಾವೆ. ಯಾಕಂದರೆ ಈ ಹಿಮಚಿರತೆ ಅಂತೆಲ್ಲ ಇದ್ದಾವೆ, ಹಿಮಾಲಯದಲ್ಲೂ ಹಿಮಚಿರತೆಗಳಿದ್ದಾವೆ. ಅವುಗಳು ಬಂದು ಇವನ್ನ ತಿಂದುಬಿಡ್ತವೆ. ಇಲ್ಲದ್ರೆ ಈ ಜಾಗದಲ್ಲಿ ನಿಂತರೆ ಆ ಚಿರತೆಗಳು ಸಹ ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಚಿರತೆಗೆ ಇದ್ರ ಮೇಲೆ ನಿಲ್ಲಕ್ಕೆ ಬರೋಲ್ಲ, ಜಾರು ಬಿಡುತ್ತೆ ಅದಕ್ಕೆ. ಇದಕ್ಕೆ ಮಾತ್ರ ಆ ಥರ ಗ್ರಿಪ್ ಇದೆ, ಈ ಕಾಲುಗಳಿಗೆ ಆ ಥರ ಗ್ರಿಪ್ ಇದೆ. ಇಲ್ಲ ನಿಧಾನಕ್ಕೆ ಎಗರ್ಕಂತ ನಡ್ಕೊಂತ ಹೋಗ್ತಾವೆ. ಇದ್ರ ಮೇಲೆ ಹತ್ತಕ್ಕೆ ಬರಲ್ವೇ ಚಿರತೆಗೆ? ನೀನು ಹೇಗೆ ತಿಂತೀಯಪ್ಪ? ಹಾಂ, ನೀನು ಹೇಳೋದು ಹೆಂಗಾಯ್ತಪ್ಪ ಅಂದರೆ ತೆಂಗಿನ ಮರದ ಮೇಲೆ ಪಕ್ಷಿ ಗೂಡಿದೆ, ಅಲ್ಲಿ ಹಾವು ಹೋಗಿತ್ತೆ, ಪಕ್ಷಿ ಗೂಡನ್ನ ತಿಂದುಬಿಡ್ತು, ಪಕ್ಷಿ ಗೂಡಲ್ಲಿರುವ ಮೊಟ್ಟೆಗಳನ್ನು ತಿಂದುಬಿಡ್ತು ಅಂತ ಹೇಳ್ತಿದ್ಯಾ. ಎಷ್ಟೊಂದು ಗೂಡುಗಳನ್ನು ನೋಡಿದರೆ, ಮೈನಾ ಹಾಕಿ ಗೂಡುಗಳು ಹೆಂಗೆ ತೇಲ್ತಾ ಇರ್ತಾವೆ ಈ ಥರ. ಮತ್ತೆಲ್ಲ ಹಾವು ಹೋಗೋಕ್ಕಾಗ್ತದೆಯೇ? ಅಂಥ ಜಾಗದಲ್ಲಿ ಕಟ್ಟಿರ್ತಾವೆ ತಾನೇ ಗೂಡನ್ನ. ಆ ರೀತಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಗಹನ ಪದದ ವಿರುದ್ಧಾರ್ಥಕ ಪದ? ಆಳವಿಲ್ಲದ. ಕರೆಕ್ಟ್. ಆಪ್ಷನ್ ಡಿ. ಇದು ನೋಡ್ರಿ, ಗಹನ ಅಂದರೆ ಈ ಥರ ಪರ್ವತ ಪ್ರದೇಶಗಳ ನಡುವೆ ಆಳವಾದ ಜಾಗ ಬರುತ್ತಲ್ಲ, ಇಂತಹ ಜಾಗಗಳಿಗೆ ಗಹನ. ಆಳವಾದ ಅಲ್ಲಲ್ಲ, ಕಣಿವೆ ಕ್ಷಮಿಸಿ, ಗಹನವಾದ ಕಣಿವೆ ಅಂದರೆ ಎರಡು ಎತ್ತರದ ಪ್ರದೇಶದ ನಡುವೆ ಉಂಟಾಗುವ ತಗ್ಗು ಪ್ರದೇಶಕ್ಕೆ ಏನಂತ ಕರಿತೀವಿ ನಾವು? ಕಣಿವೆ ಅಂತ ಕರಿತೀವಿ. ಕರೆಕ್ಟ್. ಆಲ್ ರೈಟ್. ಪರ್ವತ ಸಮುದಾಯಗಳು ತಮ್ಮ ಪರಿಸರದಲ್ಲಿ ಸಂಚಾರ ಮಾಡಲು ಯಾವ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುತ್ತಾರೆ? ಅದು ಎಲ್ಲಿದೆ ಕಂದಮರಿ? ಪರ್ವತಾರೋಹಣ ಮತ್ತು ಸ್ಕೀಯಿಂಗ್ನಂತಹ ಅನನ್ಯ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಫ್ಯಾಂಟಾಸ್ಟಿಕ್. ಎರಡನೇ ಗದ್ದೆ ಭಾಗಕ್ಕೆ ಬರೋಣ. ವಸಾಹತುಗಳ ಮೇಲೆ ಇತ್ತು, ಹ್ಯೂಮನ್ ಸೆಟಲ್ಮೆಂಟ್ಸ್ ಮೇಲೆ ಇದೆ. ವಸಾಹತು ಎಂದರೇನು? ಮಾನವರು ನೆಲೆಸಿ ಜೀವನೋಪಾಯ ನಡೆಸುವ ನಿರ್ದಿಷ್ಟ ಭೂಪ್ರದೇಶ. ಅದು ಏನಾಗಿರ್ಬೋದು? ಸಿಟಿ ಆಗಿರ್ಬೋದು, ಅಥವಾ ಹಳ್ಳಿ ಆಗಿರ್ಬೋದು, ನಗರವಾಗಿರ್ಬೋದು, ಅಥವಾ ಗ್ರಾಮೀಣ ಪ್ರದೇಶವಾಗಿರ್ಬೋದು. ಭೂ ಪ್ರದೇಶ, ಭೂಮಿ ಮೇಲಿರುವ ಒಂದು ಜಾಗ. ಭೂ ಅಂದರೆ ಭೂಮಿ, ಪ್ರದೇಶ ಅಂದರೆ ಜಾಗ. ವಸಾಹತುಗಳು ಅತ್ಯಂತ ಸಣ್ಣದಾಗಿರ್ಬೋದು, ಭಾಳ ಚಿಕ್ಕ ಊರುಗಳಿರ್ಬೋದು, ಅಥವಾ ವಿಶಾಲವಾಗಿರ್ಬೋದು, ಸಿಟಿಗಳ ಥರ ಅಲ್ವಾ. ಮತ್ತು ಅವು ಬಹುವಿಧ ರೂಪಗಳಲ್ಲಿ ಅಸ್ತಿತ್ವದಲ್ಲಿರುತ್ತವೆ. ಗ್ರಾಮೀಣ ವಸಾಹತುಗಳು ದೂರದ ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ಪ್ರಧಾನವಾಗಿ ಕಂಡುಬರ್ತವೆ. ಹೌದಾ? ಮತ್ತು ಸಾಮಾನ್ಯವಾಗಿ ವಿರಳ ಜನಸಂಖ್ಯೆಯನ್ನು ಹೊಂದಿರುತ್ತವೆ. ವಿರಳ ಅಂದ್ರೇನು? ಸರಳ ಅಲ್ಲ ದಡ್ಡಪ್ಪ. ವಿರಳ ಅಂದರೆ ಕಡಿಮೆ. ಗ್ರಾಮೀಣ ಪ್ರದೇಶದಲ್ಲಿ ವಿರಳ ಜನಸಂಖ್ಯೆ ಹೊಂದಿರುತ್ತಾರೆ ಅಂದರೆ ಏನಂತ ಅರ್ಥ? ಕಡಿಮೆ ಜನಸಂಖ್ಯೆ ಹೊಂದಿರುತ್ತಾರೆ. ವಿರಳ ಅಂದರೆ ಪದ ಅರ್ಥ ಗೊತ್ತಿರಲೇಬೇಕಂತೇನಿಲ್ಲ, ಆದರೆ ವಾಕ್ಯದೊಡನೆ ಓದಿದಾಗ ಜೀವನೆಸಿಯು ನಮಗೆ ಅದರ ಅರ್ಥ ಗೊತ್ತಾಗ್ತದೆ. ಎಸನೋ? ಸೊ ತುಳಸಿದಾಸ್, ಇವುಗಳಲ್ಲಿ ಗ್ರಾಮಗಳು ಮತ್ತು ಪುಟ್ಟ ಹಳ್ಳಿಗಳು ಸೇರಿವೆ. ನಗರ ವಸಾಹತುಗಳು ವಿಸ್ತೃತವಾಗಿ ಮತ್ತು ಅಪಾರ ಅನ್ನೋ ಶಬ್ದ ಕೇಳಿದ್ವಿ ಹಿಂದೆ. ಅಗಾಧ ಅಂದರೆ ಅಪಾರ, ಜನಭರಿತವಾಗಿರುತ್ತವೆ. ಉದಾಹರಣೆಗೆ ಪಟ್ಟಣಗಳು ಮತ್ತು ಮಹಾನಗರಗಳು. ಮಹಾನಗರ ಅಂದರೆ ಗೊತ್ತಾ ನಿಮಗೆ ಮಕ್ಕಳೇ? ಯಾವ ನಗರಕ್ಕೆ ಮಹಾನಗರ ಅಂತ ಕರೀತಾರೆ? ಎಷ್ಟು ದೊಡ್ಡದಿರಬೇಕು?
ಎಷ್ಟು ದೊಡ್ಡದಿರಬೇಕು? ಎಷ್ಟು ದೊಡ್ಡದಿರಬೇಕು? ದೊಡ್ಡದಿದೆ ಅಂತ ಹೇಗೆ ಹೇಳ್ತಾರೆ? ಎಷ್ಟು ದೊಡ್ಡದಿರಬೇಕು? ಹಾಗಾದರೆ ಈ ಊರು ಮಹಾನಗರವೇ? ಮತ್ತೆ ಭಾರತ ದೇಶ ಆಗುತ್ತಪ್ಪ. ಭಾರತ ದೇಶದೊಳಗೆ ಎಷ್ಟೊಂದು ನಗರಗಳಿದ್ದಾವೆ. ನಾನು ಒಂದು ನಗರವನ್ನು ಮಹಾನಗರವೆಂದು ಘೋಷಣೆ ಮಾಡಬೇಕಂದ್ರೆ ಆ ನಗರದ ಜನಸಂಖ್ಯೆ 10 ಲಕ್ಷಕ್ಕಿಂತ ಹೆಚ್ಚಿರಬೇಕು. 10 ಲಕ್ಷಕ್ಕೂ ಹೆಚ್ಚು ಜನ ಅಲ್ಲಿ ವಾಸವಾಗಿದ್ದಾರೆ ಅಂದರೆ ಅದನ್ನು ಮಹಾನಗರವೆಂದು ಘೋಷಣೆ ಮಾಡ್ತಾರೆ. ಅದರಲ್ಲಿ ಬೆಂಗಳೂರು ಬರ್ತದೆ, ಮುಂಬೈ ಬರ್ತದೆ, ಹೈದರಾಬಾದ್ ಬರ್ತದೆ, ಕೋಲ್ಕತ್ತಾ, ಚೆನ್ನೈ, ಡೆಲ್ಲಿ, ಚಂಡೀಗಢ ಬರುತ್ತಲ್ಲ ಗೊತ್ತಿಲ್ಲ. ಸಾಕಷ್ಟು ಮಹಾನಗರಗಳಿದ್ದಾವೆ. ನೋಡೋಣ ಬೇಕಾರೆ ಆಮೇಲೆ ಅದನ್ನು, ಆಯಿತಾ. ಈ ಥರ 10 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯುಳ್ಳ ನಗರಗಳಿಗೆ ಏನಂತ ಕರಿತೀವಿ? ಮಹಾನಗರಗಳಂತ ಕರಿತೀವಿ. ಇನ್ನು ಉಳಿದವಕ್ಕೆ ಪಟ್ಟಣಗಳು, ಹಳ್ಳಿಗಳು, ಗ್ರಾಮಗಳು ಅಂತ ಕರಿತೀವಿ. ವಸಾಹತುಗಳಿಗೆ ಒಂದು ಸ್ಪಷ್ಟ ಶ್ರೇಣೀಕರಣ ವ್ಯವಸ್ಥೆ ಅಸ್ತಿತ್ವದಲ್ಲಿದೆ. ಈ ಹಳ್ಳಿ, ಆಮೇಲೆ ಪಟ್ಟಣ, ಮಹಾನಗರ, ಈ ಥರ ಶ್ರೇಣಿ ಇದೆ, ರ್ಯಾಂಕ್ಗಳಿದಾವೆ ಅದಕ್ಕೆ. ಅಂದರೆ ಅವುಗಳನ್ನು ವಿಸ್ತಾರ ಮತ್ತು ಮಹತ್ವದ ಆಧಾರದಲ್ಲಿ ಕ್ರಮಬದ್ಧವಾಗಿ ಜೋಡಿಸಲಾಗಿದೆ. ಮೂಲಭೂತ ಮಟ್ಟದಲ್ಲಿ, ಕೆಳಮಟ್ಟದಲ್ಲಿ, ಮೂಲಭೂತ ಮಟ್ಟದಲ್ಲಿ ಅಂದರೆ ವಿಸ್ತಾರ, ಸಂಕುಚಿತ, ವಿಸ್ತಾರ, ಅದಕ್ಕೆ ವಿರುದ್ಧ ಸಂಕುಚಿತ. ವಿಸ್ತಾರ ಅಂದರೆ ಹರಡಿರೋದು ಅಂತ. ಓಕೆ, ಪರಿಣಿತ. ಮೂಲಭೂತ ಮಟ್ಟದಲ್ಲಿ ಪ್ರತ್ಯೇಕವಾದ ಮನೆಗಳಿವೆ. ಸಣ್ಣ ಮಟ್ಟದಲ್ಲಿ ಏನಿರುತ್ತೆ, ಎಲ್ಲೋ ಹಳ್ಳಿಲಿ ಒಂದು ಮನೆ, ಅಲ್ಲೊಂದು ಮನೆ. ಈ ತೀರ್ಥಹಳ್ಳಿ ಕಡೆ, ಶಿವಮೊಗ್ಗದ ಕಡೆ ಹೋದರೆ ಕಾಣ್ತದೆ ನಿಮಗೆ. ಹಳ್ಳಿಗೆ ಒಂದೊಂದೇ ಮನೆ ಇರ್ತದೆ. ಚಿಕ್ಕಮಂಗ್ಳೂರು ಸೈಡೆಲ್ಲ ಒಂದೂರಲ್ಲಿ ಒಂದೊಂದೇ ಮನೆ ಇರ್ತದೆ, ಎರಡೆರಡೇ ಮನೆ ಇರ್ತವೆ. ಸೊ ಮೂಲಭೂತದಲ್ಲಿ 1-2 ಮನೆಗಳಿರ್ತವೆ ಅಷ್ಟೇ. ಅವರು ತೋಟ ಅಥವಾ ಹೊಲದ ನಡುವೆ ಒಂದೊಂದು ಮನೆ ಮಾಡ್ಕೊಂಡಿರ್ತಾರೆ. ಇವಾಗಲೂ ಇದ್ದಾವೆ. ಹೌದು, ಎಲ್ಲೋಯ್ತು ಅದು. ನಂತರ ಸಣ್ಣ ಹಳ್ಳಿಗಳು, ಮನೆಗಳು ಜಾಸ್ತಿ ಆದಮೇಲೆ ಹಳ್ಳಿಗಳಂತ ಕರಿತೀವಿ. ಹಳ್ಳಿ ನಂತರ ಗ್ರಾಮಗಳು, ಗ್ರಾಮದ ನಂತರ ಪಟ್ಟಣಗಳು, ಪಟ್ಟಣಗಳ ನಂತರ ಮಹಾನಗರಗಳು ಮತ್ತು ಸರ್ವೋಚ್ಚ ಮಟ್ಟದಲ್ಲಿ ವಿಶಾಲ ಮಹಾನಗರ ಪ್ರದೇಶಗಳಿವೆ. ನೆಲೆಗಳು ವಿಸ್ತಾರವಾದಂತೆ ಅವು ಸಾಮಾನ್ಯವಾಗಿ ಅಧಿಕ ಸೌಲಭ್ಯಗಳನ್ನು ಮತ್ತು ಉದ್ಯೋಗದ ಅವಕಾಶಗಳನ್ನು ಪ್ರದಾನ ಮಾಡುತ್ತವೆ. ಜನರು ಸಾಮಾನ್ಯವಾಗಿ ಉನ್ನತ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ಕೆಲಸದ ಸುಧಾರಿತ ಅವಕಾಶಗಳಿಗಾಗಿ ಚಿಕ್ಕ ವಸಾಹತುಗಳಿಂದ ದೊಡ್ಡ ವಸಾಹತುಗಳಿಗೆ ವಲಸೆ ಹೋಗುತ್ತಾರೆ. ಅರ್ಥ ಆಯ್ತಾ? ಈಗ ಬಹುತೇಕರು ನೀವು ಕೇಳಿರ್ಬೋದು, ಬೆಂಗಳೂರಲ್ಲಿ ಹೋಗಿ ಕೆಲಸ ಮಾಡ್ತಿದ್ದಾರೆ ಅಂತೆಲ್ಲ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ, ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಬೇರೆ ಊರಿಗೆ, ದೊಡ್ಡ ಸಿಟಿಗೆ, ನಗರಕ್ಕೆ ಹೋಗಿ ಕೆಲಸ ಮಾಡ್ತಾಯಿದ್ದಾರೆ ಅಂತೆಲ್ಲ ಕೇಳಿರ್ತೀರಿ. ಅಲ್ಲ, ಅವಕಾಶಗಳು ಜಾಸ್ತಿ ಇರ್ತವೆ, ಯಾಕಂದರೆ ಜನಸಂಖ್ಯೆ ಜಾಸ್ತಿ ಇರುತ್ತಲ್ಲ, ಹಾಗಾಗಿ. ಆಯಿತಾ? ಬನ್ನಿ ಮಕ್ಕಳೇ, ನಗರ ಪ್ರದೇಶಗಳು ನೋಡ್ರಿ ಹೇಗಿದ್ದಾವೆ ಇಲ್ಲಿ. ಸಮಾನಾರ್ಥಕ ಪದಗಳನ್ನು ನೋಡೋಣ. ವಸಾಹತು ಅಂದರೆ ಕಾಲೋನಿ ಅಥವಾ ಜನರಿರುವ ಒಂದು ಪ್ರದೇಶ. ಅಸ್ತಿತ್ವ ಅಂದರೆ ಇರೋದಕ್ಕೆ ಅಸ್ತಿತ್ವ ಅಂತ ಹೇಳ್ತೀವಿ. ಆಯಿತಾ? ಗ್ರಾಮೀಣ, ಹಳ್ಳಿ. ವಿರಳ ಅಂದರೆ ಅಪರೂಪ, ಕಡಿಮೆ, ಅಪರೂಪ ಕಾಣ್ತದೆ. ಸ್ಪಷ್ಟ ನನ್ನ ಪ್ರಕಾರ ನನಗಿಷ್ಟ ಆಗಲಿಲ್ಲ ಈ ಒಂದು ಉತ್ತರ. ಸ್ಪಷ್ಟ ಅಂದರೆ ಸುಲಭ. ಸ್ಪಷ್ಟ ಅಂದರೆ ಸುಲಭಕ್ಕಿಂತನೂ ಕ್ಲಿಯರ್ ಅಂತ. ಸ್ಪಷ್ಟ ಅಂದರೆ ಭಾಳ ಕ್ಲಿಯರ್ ಅಂತ. ತಿಳುವಳಿಕೆ ಬರಲ್ಲ. ಶ್ರೇಣೀಕರಣ, ವರ್ಗೀಕರಣ, ಯಥಾವತ್ತಾಗಿ, ಅದಕ್ಕೆ ಸ್ಪಷ್ಟ ಅಂತಾರೆ. ಎಲ್ಲ ಮರಿ, ಸ್ಪಷ್ಟ ಅನ್ನಲ್ಲ. ವಿರುದ್ಧಾರ್ಥಕ ಪದಗಳು ನೋಡಿ. ವಸಾಹತು, ಸ್ವತಂತ್ರ, ಅಸ್ತಿತ್ವ, ಅನಸ್ತಿತ್ವ. ಗ್ರಾಮೀಣಕ್ಕೆ ವಿರಳ ಅಂದರೆ ಕಡಿಮೆ, ಸಾಮಾನ್ಯ ಅಂದರೆ ಸಹಜವಾಗಿ ಕಂಡುಬರುತ್ತದೆ ಅಂತ ಹೇಳೋದು. ಸ್ಪಷ್ಟ, ಅಸ್ಪಷ್ಟ. ಶ್ರೇಣೀಕರಣ, ಅವರ್ಗೀಕರಣ. ಮೊದಲ ಪ್ರಶ್ನೆ, ಅಸ್ತಿತ್ವದಲ್ಲಿರುತ್ತವೆ ಪದದ ಸಮಾನಾರ್ಥಕ ಪದ ಇವುಗಳಲ್ಲಿ ಯಾವುದು? ಇರುತ್ತವೆ, ಬೆಳೆಯುತ್ತವೆ, ಮಾಯವಾಗುತ್ತವೆ, ಬದಲಾಗುತ್ತವೆ. ಯಾವುವು? ಇರುತ್ತವೆ. ಏನು ಕಂದ? ಇದೊಂದು ಕಾಲ್ಪನಿಕ ಭವಿಷ್ಯದ ನಗರದ ಒಂದು ನೋಟ. ಈಗಿನ್ನೂ ಎಲ್ಲೂ ಮಾಡಿಲ್ಲ ಈ ಥರ. ಒಂದು ಕಾಲ್ಪನಿಕ ಕಂಪ್ಯೂಟರ್ ಜನರೇಟೆಡ್ ಇಮೇಜ್. ಆಯಿತಾ? ಗ್ರಾಮೀಣ ವಸಾಹತುಗಳು ಸಾಮಾನ್ಯವಾಗಿ ಡ್ಯಾಶ್ ಜನಸಂಖ್ಯೆಯನ್ನು ಹೊಂದಿರುತ್ತವೆ. ಸಾಮಾನ್ಯವಾಗಿ ವಿರಳ ಜನಸಂಖ್ಯೆಯನ್ನು ಹೊಂದಿರುತ್ತವೆ. ಕರೆಕ್ಟ್.
ವಿರಳ ಆಪ್ಷನ್ ಬಿ. ಇದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಇಷ್ಟಿಷ್ಟೇ ಮನೆಗಳಿರ್ತವೆ, ಸ್ವಲ್ಪ ಸ್ವಲ್ಪ ಮನೆಗಳಿರ್ತವೆ. ಮೇಲಿಂದ ನೋಡಿರ್ತಿದ್ದು, ಮೇಲಿಂದ ತೆಗ್ದಿರೋದು. ಹೌದು, ಇವಾಗಲೂ ಇದೆ. ಮುಂದಿನ ಪ್ರಶ್ನೆ. ವಸಾಹತುಗಳನ್ನು ವಿಸ್ತಾರ ಮತ್ತು ಮಹತ್ವದ ಆಧಾರದಲ್ಲಿ ಡ್ಯಾಶ್ ಜೋಡಿಸಲಾಗಿದೆ. ಕ್ರಮಬದ್ಧವಾಗಿ ಜೋಡಿಸಲಾಗಿದೆ. ಹೌದಾ ಮಕ್ಕಳೇ? ಕರೆಕ್ಟ್. ಇದು ನೋಡ್ರಿ, ಇದನ್ನು ಸಹ ಕ್ರಮಬದ್ಧವಾಗಿ ಜೋಡಿಸಿದಾರೆ ಅವರು ಮ್ಯಾಪಲ್ಲಿ. ಇದೊಂದು ನಕ್ಷೆ, ಒಂದು ಜಿಲ್ಲೆಯ ನಕ್ಷೆ. ಇದು ಅಲ್ಲ, ಒಂದು ಜಿಲ್ಲೆಯ ನಕ್ಷೆ. ಓಕೆ, ಇದರಲ್ಲಿ ಏನು ಮಾಡಿದ್ದಾರೆ, ವಸಾಹತುಗಳನ್ನು ಶ್ರೇಣೀಕರಿಸಿದ್ದಾರೆ. ದೊಡ್ಡದಾದ ಒಂದು ಚುಕ್ಕಿ ಬಂದಿದೆ ಅಂದರೆ ಅದೇನಂತ ಅರ್ಥ? ಇದು ರಾಜಧಾನಿ. ಹಳದಿ ಬಣ್ಣದಿರೋದು ರಾಜಧಾನಿ, ಕೆಂಪು ಬಣ್ಣ ನಂತರದ ಸ್ಥಾನದಲ್ಲಿ ಬರ್ತಾವೆ. ಸ್ವಲ್ಪ ದೊಡ್ಡದಿದೆ ನೋಡ್ರಿ. ವಸಾಹತು ಚಿಕ್ಕದಾದಂತೆ ಊರುಗಳು ಚಿಕ್ಕದಾದಂತೆ ಅಂದರೆ ಜನಸಂಖ್ಯೆ ಕಡಿಮೆ ಆದಂತೆ ತರುಣ್ ಆ ವೃತ್ತಗಳ ಒಂದು ವ್ಯಾಸವನ್ನು ಕಡಿಮೆ ಮಾಡ್ತಾ ಹೋಗಿದ್ದಾರೆ. ಅದರ ಗಾತ್ರ ಕಡಿಮೆ ಆಗ್ತಾ ಹೋಗ್ತಿದೆ. ಸೊ ಚಿಕ್ಕ ಚುಕ್ಕಿ ಇದೆ ಅಂದರೆ ಅರ್ಥ ಏನು? ಅವು ಚಿಕ್ಕ ಊರುಗಳು ಅಂತ. ದೊಡ್ಡ ಚುಕ್ಕಿ ಬಂದಂತೆ ಊರುಗಳ ಗಾತ್ರ ದೊಡ್ಡದಿದೆ, ಜನಸಂಖ್ಯೆ ಜಾಸ್ತಿ ಇದೆ. ಎಲ್ಲಿದೆ? ಅಕ್ಕಪಕ್ಕ ಊರುಗಳಿದಾವೆ ಅಂತ ಅರ್ಥ. ಊರುಗಳು ಅಕ್ಕಪಕ್ಕ ಇದ್ದಾವೆ. ಮ್ಯಾಪಲ್ಲಿ ಅಷ್ಟು ಆ ಥರ ಕಾಣ್ತಾ ಇದೆ. ಹತ್ತಿರ ನೋಡಿದ್ರೆ ಭಾಳ ದೂರ ಇರ್ತವೆ ಊರುಗಳು. ಒಂದು 10-15 ಕಿಲೋಮೀಟ್ರ್ ದೂರ ಇರ್ತವೆ. ಆಯ್ತಾಯ್ತು. ಸೊ ಕೆಂಪು ಬಣ್ಣದವು ಇಷ್ಟು ಲಕ್ಷದಿಂದ ಇಷ್ಟು ಲಕ್ಷ ಜನಸಂಖ್ಯೆ ಇರೋವು. ಹಸಿರು ಕಲರು ಹಸಿರು ಬಣ್ಣದವು ಅದಕ್ಕಿಂತ ಸ್ವಲ್ಪ ಕಡಿಮೆ ಇರೋದು. ಹಳದಿ ಬಣ್ಣ ರಾಜಧಾನಿ ಇದ್ದಂತೆ. ಈ ರೀತಿ ಇಲ್ಲಿ ಕೊಟ್ಟಿದ್ದಾರೆ. ಅದರ ಮೇಲೆ ಇದೊಂದು ಜಿಲ್ಲೆ. ಯಾವ ಜಿಲ್ಲೆ ಅಂತ ಗೊತ್ತಿಲ್ಲ. ಯಾವುದಾದ್ರೂ ಆಗಿರ್ಬೋದು. ಬಟ್ ಅಂದರೆ ವಿಚಾರ ಏನಪ್ಪ ಅಂದರೆ, ಆ ವಸಾಹತುಗಳನ್ನು ನಾವು ಆ ರೀತಿ ಶ್ರೇಣೀಕರಿಸ್ಬೋದು. ಅರ್ಥ ಆಯ್ತಾ? ವಿರಳ ಪದದ ಸಮಾನಾರ್ಥಕ ಪದ ಯಾವುದು? ಕ್ಷಮಿಸಿ, ವಿರುದ್ಧಾರ್ಥಕ ಪದ. ವಿರಳ ಅಂದ್ರೇನು? ಕಡಿಮೆ ಅನ್ನೋದಕ್ಕಿಂತ ಅದಕ್ಕೆ ವಿರುದ್ಧಾರ್ಥಕ ಪದ ಕಡಿಮೆಗೆ ಯಾವುದು? ಅಧಿಕ ತಾನೆ? ಅಧಿಕ. ಸಾಮಾನ್ಯ ಇದು ಬರೀ ಇದು ಅಧಿಕ ಬದಲು ಬೇರೆ ಪದ ಇದ್ದಿದ್ರೆ ಸಾಮಾನ್ಯ ಸಿಕ್ಬಿಡ್ತಿತ್ತು ನಮಗೆ. ಆದರೆ ಅಧಿಕ ಮತ್ತು ಸಾಮಾನ್ಯ ಎರಡು ಜೊತೆಗೆ ಬಂದರೆ ನಾನು ಅಧಿಕನ ಆರಿಸ್ಕೊಳ್ತೇನೆ. ಅರ್ಥ ಆಯ್ತಾ? ಇಲ್ಲ ಎಲ್ಲವೂ ಸರಿ. ಹೆಂಗೆ ಬರ್ತದೆ? ಕಡಿಮೆ ಮತ್ತು ವಿರಳ ಎರಡು ಒಂದೇ ಅಲ್ವಾ? ಅದು ಹೆಂಗೆ ಸರಿ ಆಗ್ತದೆ ಎಲ್ಲದು? ಹೌದಲ್ವಾ? ಬರೋದಿಲ್ಲ. ಅಧಿಕನ ನಾನು ಆರಿಸ್ಕೊತೇನೆ. ಸರಿನಾ? ಜನರು ಉನ್ನತ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಾಗಿ ದೊಡ್ಡ ವಸಾಹತುಗಳಿಗೆ ಡ್ಯಾಶ್ ಹೋಗುತ್ತಾರೆ. ವಲಸೆ ಹೋಗುತ್ತಾರೆ. ಇಲ್ಲಿದೆ, ಅದು ಕೆಳಗಡೆ ಇದೆ ಮಕ್ಕಳೇ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸೊ ಈ ರೀತಿ ಶಿಕ್ಷಣ, ಆರೋಗ್ಯ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆಗಳಿಗಾಗಿ, ಆರ್ಥಿಕ ಅಭಿವೃದ್ಧಿಗಾಗಿ, ಮತ್ತು ಅಲ್ಲಿ ಸಂಪರ್ಕವೂ ಚೆನ್ನಾಗಿರ್ತದೆ. ಹಳ್ಳಿಲಿ ಒಂದು ಸರಿ ನೆಟ್ವರ್ಕೇ ಸಿಗೋದಿಲ್ಲ, ಪರಿಣಿತ. ವ್ಯಾಪಾರಕ್ಕಾಗಿಯೂ ಸಹ ಹೋಗ್ತಾರೆ. ಸೊ ಎಲ್ಲ ಕಾರಣಗಳಿಗೆ ಅವರು ವಲಸೆ ಹೋಗ್ತಾರೆ. ನಮ್ಮ 3ನೇ ಗದ್ದೆ ಬಗ್ಗೆ ಬಂದಿದ್ದೀವಿ. ಕೀರ್ತಿ, ಯಾವುದ್ರ ಬಗ್ಗೆ ಇತ್ತಪ್ಪ? ತಿಂಡಿ ತೀರ್ಥ. ವಾವ್. ಹಾಡು ಕೇಳಿದ್ದೀರಾ? ನಾಯಿ ಮರಿ. ಓ, ಎಲ್ಲ ಬೇಕು. ಓಕೆ, ಶುರು ಮಾಡಿಬಿಡೋಣ. ಭಾರತ್, ಯಾರು ಆಸೆ ಪಡಬೇಡಿ, ಇದು ಭಾಳ ಕಷ್ಟವಾದ ಪಾಠ. ಆಲ್ರೆಡಿ ಹೊಟ್ಟೆ ಹಸಿತಿದ್ದ ನೋಡ್ರಿ. ಕೃತಾರ್ಥನ ಹೊಟ್ಟೆ ಒಳಗಡೆ ಕುರು ಎಂದುತ್ತಿದೆ. ಓಕೆ, ಹೊಟ್ಟೆ ಒಳಗಡೆ ಇಲಿಮರಿ ಓಡಾಡ್ದಂಗೆ ಆಗ್ತದೆ ಹಸುವಾದಾಗ ಅಲ್ವಾ? ಓಕೆ, ಸೊ ಸೃಷ್ಟಿ. ಭಾರತವು ತನ್ನ ಆರೋಗ್ಯಕರ ಆಹಾರ ಪರಂಪರೆ, ಪಾಕಶೈಲಿಗಳು ಮತ್ತು ಭಾಷಾ ವೈವಿಧ್ಯತೆಗಾಗಿ ವಿಶ್ವವ್ಯಾಪಿ ಖ್ಯಾತಿಯನ್ನು ಗಳಿಸಿದೆ. ಪ್ರತಿಯೊಂದು ಪ್ರಾಂತ್ಯವು ತನ್ನದೇ ಆದ ಅನನ್ಯ ಪಾಕ ವಿಧಾನಗಳು ಮತ್ತು ಸುವಾಸನೆಗಳನ್ನು ಸಂಪೋಷಿಸುತ್ತಿದೆ. ಖ್ಯಾತಿ ಅಂದರೆ ಪ್ರಸಿದ್ಧ, ಫೇಮಸ್. ಅರ್ಥ ಆಯ್ತಾ? ಉತ್ತರ ಭಾರತದಲ್ಲಿ
ಜನರು ಏನು ತಿಂತಾರೆ? ಚಪಾತಿ, ನಾನ್ನಂತಹ ಗೋಧಿ ಆಧಾರಿತ ಆಹಾರ ಪದಾರ್ಥಗಳನ್ನು ಆಧರಿಸುತ್ತಾರೆ. ಆದರೆ ದಕ್ಷಿಣ ಭಾರತದಲ್ಲಿ ಅಕ್ಕಿ ಪ್ರಧಾನ ಆಹಾರವಾಗಿದೆ. ನಾವು ಅನ್ನ ಜಾಸ್ತಿ ತಿಂತೀವಿ. ನಾನ್ ಅನ್ನೋದೊಂದು ಅದು ರೊಟ್ಟಿ ಥರ ಬರ್ತದೆ. ಅದು ರೊಟ್ಟಿ ಥರ ಇರ್ತದೆ. ಅದನ್ನು ಬಟ್ಟಿ ಒಳಗಡೆ ಹಾಕಿ ಬೇಯಿಸಿರ್ತಾರೆ, ಸುಟ್ಟಿರ್ತಾರೆ ಆಯಿತಾ. ಒಲೆ ಇರ್ತದೆ ಒಂಥರ, ಇಲ್ಲೂ ಸಿಗುತ್ತೆ, ಕೆಂಡದ ಒಲೆ ಇರ್ತದೆ. ಅದರೊಳಗಡೆ ಹಿಂಗೆ ತಟ್ಟಿ ಹಾಕಿರ್ತಾರೆ. ಅಲ್ಲೇ ಅದು ಬೆಂಕಿ ಮೇಲೆ ಅದು ಸುಟ್ಟು ದಪ್ಪ ಇರ್ತದೆ ಸ್ವಲ್ಪ ತಿನ್ನಲಿಕ್ಕೆ. ಅದನ್ನು ತಿಂತಾರೆ, ಕೈಯಲ್ಲೇ ತಟ್ಟಿರ್ತಾರೆ ಅದನ್ನು. ಅಲ್ಲಿ ನೀವು ರೊಟ್ಟಿ ತಿಂತೀರಿ. ರಾಜಸ್ಥಾನದಲ್ಲಿ ನಾವು ಒಂದ್ಸರಿ ತಿಂದಿದ್ವಿ. ಏನು ತಿಂದಿದ್ವಿ ಅಂದರೆ, ಈ ಇದಿರ್ತದಲ್ಲ, ನಾವೇನು ಮಾಡ್ತೀವಿ, ಚಪಾತಿಗೆ ಪರಿಣಿತ ಹಿಟ್ಟನ್ನು ಮೊದಲು ಕಾಯಿಸ್ಬಿಟ್ಟು ಉಂಡೆ ಮಾಡಿ ಇಡ್ತೀವಿ. ಅವರು ಆ ಉಂಡೆನೇ ತಗೊಂಡೋಗಿ ಕೆಂಡದ ಮೇಲೆ ಕಾಯಿಸ್ಬಿಡ್ತಾರೆ ಆಯಿತಾ. ಅದನ್ನು ಕಾಯಿಸ್ಬಿಟ್ಟು ಅದು ಇಷ್ಟು ದಪ್ಪ ಕಲ್ಲಿದ್ದಂಗೆ ಇರ್ತದೆ. ಅದನ್ನು ತಂದು ಹಿಂಗೆ ಹಾಕ್ತಾರೆ. ಅದು ನಾವು ಪುಡಿ ಮಾಡ್ಕೊಬೇಕು. ಅದ್ರ ಮೇಲೆ ಒಂದು ದೊಡ್ಡ ಲೋಟ ತುಪ್ಪ ತಂದು ಸುರಿತಾರೆ ಹಿಂಗೆ. ಅದನ್ನು ತಿಂದು ಎದ್ದೇಳೋಷ್ಟೊತ್ತಿಗೆ ಅಯ್ಯೋ ಬೇಡ ಕತೆ ನಮ್ಮದು. ದಾಲ್ ಬಾಟಿ ಅಂತ ಅಂತಾರೆ ಅದಕ್ಕೆ. ಏನಪ್ಪ? ಅಯ್ಯೋ ಪಂಜಾಬಲ್ಲಿ ಚಂಡೀಗಢ ಹತ್ರ ಒಂದು ಹಳ್ಳಿಗೆ ಹೋಗಿದ್ವಿ ನಾವು. ಹಳ್ಳಿಗೆ ಹೋದಾಗ ಅಲ್ಲಿ ಒಬ್ಬರು ರೈತರ ಮನೆಗೆ ಒಂದು ಸಣ್ಣದೊಂದು ಸಮೀಕ್ಷೆ ಮಾಡಿ ಸುಮ್ಮನೆ ಕುಂತಿದ್ವಿ. ಎಲ್ಲೋದ್ರೂ ಈಗ ಗೊತ್ತಲ್ಲ ನಮ್ಮ ಭಾರತ ದೇಶದಲ್ಲಿ ಯಾರಾದ್ರು ಬಂದರೆ ಬರ್ತೀರಾ, ನೀರು ಕುಡಿತೀರಾ, ಅದನ್ನು ಕುಡಿತೀರಾ ಅಂತ ಕೇಳ್ತಾರೆ. ಅಲ್ಲಿ ಮಕ್ಕಳೇ ನಾನು ಕಂಡದ್ದು ಏನಪ್ಪ ಅಂದರೆ, ಹುಡುಗಿಯರು ಎಲ್ಲ ಎತ್ತೆತ್ತರ ಇದ್ದಾರೆ. ಎಲ್ಲರೂ ಎತ್ತೆತ್ತರ. ಎಲ್ಲ ನಾವು ಹಿಂಗೆ ನಮಗಿಂತ ಹೈಟು. ಎಲ್ಲರೂ ಹಿಂಗೆ ಮಾತಾಡಿಸ್ಬೇಕು ಅವ್ರನ್ನ. ಯಾಕಪ್ಪ ಅಂದರೆ ಅವರು ಊಟ ಆ ಥರ ಇದೆ, ಚೆನ್ನಾಗಿ ಊಟ ಮಾಡ್ತಾರೆ ಎಲ್ಲರೂ. ಅವರೊಂದು ಲೋಟದಲ್ಲಿ ಮಜ್ಜಿಗೆ ತಂದು ಕೊಟ್ಟರು, ನಾವಿಬ್ಬರು ಕುಡಿದ್ರು ಅದು ಕುಳಿತೇನು. ಇಷ್ಟುದ್ದ ಲೋಟಗಳು ಅವರವು, ಇಷ್ಟುದ್ದ ಲೋಟಗಳು, ನಿಜವಾಗ್ಲೂ ಇಷ್ಟುದ್ದ ಲೋಟದಲ್ಲಿ ತಂದು ಕೊಟ್ಟರು. ನಮ್ಮ ಮನೆ ಸೇರಿದ್ದಂಗೆ ಐತದು. ಸೊ ಅದನ್ನು ತಂದು ಕೊಟ್ಟರು, ಕುಡಿತೀವಿ, ಖಾಲಿನೇ ಆಗ್ತಿಲ್ಲ. ಪಕ್ಕದಾನಿ ಕೊಟ್ಟರು, ಅವನು ಕುಡಿಯೋಕ್ಕಾಗಲಿಲ್ಲ. ಅವರು ಇನ್ನೊಂದು ಸ್ವಲ್ಪ ಬೇಕಂದ್ರೆ ಆಮೇಲೆ ಬಂದು. ಸೊ ಅಲ್ಲಿ ಆ ಥರ ಛಾಚ್ ಲಸ್ಸಿ ಅಂತ ಹೇಳ್ತಾರೆ. ಛಾಚ್ ಅಂದರೆ ಮಜ್ಜಿಗೆ, ಲಸ್ಸಿ ಅಂದರೆ ಅದು ಮೊಸರನ್ನೇ ಸ್ವಲ್ಪ ಇನ್ನೂ ಚೆನ್ನಾಗಿ ಕಡ್ದಿರ್ತಾರೆ. ಅದು ಅಷ್ಟು ಕುಡಿದು ಬಿಟ್ರೆ ಮಕ್ಕಳೇ ಅಯ್ಯೋ ನಿದ್ದೆ ಬಂದುಬಿಡ್ತದೆ, ಹೊಟ್ಟೆ ತುಂಬ ನಿದ್ದೆ ಬಂದುಬಿಡ್ತದೆ. ಸೊ ನೋಡಿರಿ ನಮ್ಮ ದೇಶದ ಆಹಾರ ವೈವಿಧ್ಯತೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಅಷ್ಟೇ ಅಲ್ಲ, ಈ ಹೇಳೋದು ಪ್ರಕಾರ, ತಜ್ಞರು ಹೇಳೋ ಪ್ರಕಾರ, ನಾವು ನಮ್ಮ ಜಾಗದಿಂದ ಒಂದು 50 ಕಿಲೋಮೀಟ್ರ್ ದೂರ ಹೋಗ್ಬಿಟ್ರೆ ಅಡುಗೆ ಚೇಂಜ್ ಆಗಿಬಿಡ್ತದೆ. ನಾವು ಇಲ್ಲಿ ಊಟ ಮಾಡುವ ಅಡಿಗೆ ಒಂದು 50 ಕಿಲೋಮೀಟ್ರ್ ಆದಮೇಲೆ ಬೇರೆಯವರ ಊರಲ್ಲಿ ಅಲ್ಲಿ ಹೋಟ್ಲಲ್ಲಿ ಹೋಗಿ ಊಟ ಮಾಡಿ ನೋಡಿರ್ಬೇಕಾದ್ರೆ ಅವರು ಮಾಡೋ ಅಡುಗೆಗೂ ಭಾಳ ವ್ಯತ್ಯಾಸ ಆಗ್ತದೆ. ಇಲ್ಲೇ ನೋಡಿರಿ, ನಮ್ಮ ಕರ್ನಾಟಕ ರಾಜ್ಯದಲ್ಲೇ ನಾವು ದಾವಣಗೆರೆಯಲ್ಲಿ ಸ್ವಲ್ಪ ತಿಂಡಿ ಇದೆಲ್ಲ, ದೋಸೆ ಇಡ್ಲಿ ಎಲ್ಲ ಜಾಸ್ತಿ ಮಾಡ್ತೀವಿ. ಹಾಗೇ ನಿಧಾನಕ್ಕೂ ಸ್ವಲ್ಪ ಹಾವೇರಿ ಸೈಡು, ಈ ಗದಗ ಸೈಡ್ ಹೋಗ್ಬಿಟ್ರೆ ಆ ಕಡೆ ಎಲ್ಲ ರೊಟ್ಟಿ ಚಟ್ನಿ ಜಾಸ್ತಿ, ಹೌದಲ್ರ. ಆಮೇಲೆ ಆ ಕಡೆ ಇನ್ನೂ ಬೆಳಗಾವಿ ಬಿಜಾಪುರ ಹೋಗ್ಬಿಟ್ರೆ ಅಲ್ಲಿ ಬೇರೆ ಥರ ಆಹಾರ ಪದ್ಧತಿ ಇದೆ ಪೂರ್ಣ. ಸೊ ಎಷ್ಟು ವೈವಿಧ್ಯತೆ ಇದೆ. ಮುಂದೆ ಓದೋಣ ಬನ್ನಿ, ತಿಳ್ಕೊಳ್ಳೋಣ. ಓದ್ತಾ ಎಲ್ಲಿದ್ವಿ ಮಕ್ಕಳೇ? ದಕ್ಷಿಣ ಭಾರತದಲ್ಲಿ ಎಲ್ಲೋಯ್ತದು? ದಕ್ಷಿಣ ಭಾರತ ಅಕ್ಕಿ ಪ್ರಧಾನ ಆಹಾರವಾಗಿ ಪರಿಗಣಿಸಲ್ಪಡುತ್ತದೆ. ಭಾರತೀಯ ಪಾಕಕಲೆಯಲ್ಲಿ ಮಸಾಲೆಗಳು ಅತ್ಯಂತ ಮಹತ್ವಪೂರ್ಣ ಪಾತ್ರವನ್ನು ಇಲ್ಲಿ ಸ್ವಲ್ಪ ಸೌಂಡ್ ಮಾಡಿಬಿಡ್ರಿ ಪ್ಲೀಸ್, ನೀವಿಬ್ಬರು ಇದ್ದೀರಿ. ಮಸಾಲೆಗಳು ಅತ್ಯಂತ ಮಹತ್ವಪೂರ್ಣ ಪಾತ್ರವನ್ನು ನಿರ್ವಹಿಸುತ್ತವೆ. ಆಹಾರವನ್ನು ಸ್ವಾದಿಷ್ಟ ಮತ್ತು ಸುಗಂಧಯುಕ್ತವಾಗಿ ಪರಿವರ್ತಿಸುತ್ತವೆ. ಅಸಂಖ್ಯಾತ ಭಾರತೀಯರು ಯುವರಾಜ್ ಸರಿ ಕೊಡ್ತೀರಾ ಪ್ಲೀಸ್? ಅಸಂಖ್ಯಾತ ಭಾರತೀಯರು ವಿಶೇಷವಾಗಿ ಸಾಂಪ್ರದಾಯಿಕ ಭೋಜನದ ಸಂದರ್ಭದಲ್ಲಿ ಹಸ್ತಹಾರವನ್ನು ಆಚರಿಸುತ್ತಾರೆ. ಏನು ಹಸ್ತಹಾರವನ್ನು ಅಂದರೆ? ಹಸ್ತಹಾರವನ್ನು ಆಚರಿಸುತ್ತಾರೆ ಅಂದ್ರೇನು? ಹಸ್ತಹಾರ ಅಂದರೆ ಕೈಯಲ್ಲಿ ಉಣ್ಣೋದು ಅಂತ. ಹಸ್ತ ಅಂದ್ರೆ ಏನು? ಆಹಾರವಂದ್ರೆ ಅಂದ್ರೇನು? ಊಟ. ಹಸ್ತಹಾರವನ್ನು ಪಾಲಿಸ್ತಾರೆ, ಆಚರಿಸ್ತಾರೆ ಅಂದರೆ ಕೈಯಲ್ಲಿ ಊಟ ಮಾಡ್ತಾರೆ ಅಂತ ಅರ್ಥ. ಹಸ್ತ ಪ್ಲಸ್ ಆಹಾರ ಹಸ್ತಹಾರ. ಎಲ್ಲವನ್ನೂ ಕೈಯಲ್ಲೇ ಉಣ್ತೀವಿ. ಅದರಲ್ಲೂ ಹಬ್ಬದ ದಿನ ಏನು ಮಾಡ್ತೀವಿ ನಾವು? ಬಾಳೆ ಎಲೆ ಹಾಕ್ಕೊಂಡು ಅಲ್ವಾ, ಅದರಲ್ಲಿ ಸ್ಪೂನಲ್ಲಿ ಉಣ್ಣಕ್ಕಾಗ್ತದೆಯೇ? ಅದನ್ನು ಆ ರೀತಿ ಸಂಪ್ರದಾಯ ಊಟಗಳನ್ನು ನಾವು ಯಾವಾಗಲೂ ಬಾಳೆ ಎಲೆ ಮೇಲೆ ಉಣ್ತೀವಲ್ವಾ. ಸೊ ಅದನ್ನು ಸ್ಪೂನಲ್ಲಿ ಉಣ್ಣಕ್ಕಾಗಲ್ಲ. ಅದಕ್ಕೆ
ಕೈಯಲ್ಲಿ ಉಣ್ತೀವಿ ಅಂತ ಹೇಳಿದ್ದಾರೆ ಅವರು. ಹಾಂ ಹಾಂ ಕೆಲವೊಂದು ದೇವಸ್ಥಾನಗಳಲ್ಲಿ ಪದ್ಧತಿ ಇದೆ. ನಾವು ಗದ್ಯ ಭಾಗಕ್ಕೆ ಸೀಮಿತರಾಗೋಣ ಸ್ವಾಮಿ, ಮುಂದೋಗ್ಬೋದಾ? ಥ್ಯಾಂಕ್ ಯು. ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳಿಂದಾಗಿ ಭಾರತದಲ್ಲಿ ಸಸ್ಯಾಹಾರವು ಅಭೂತಪೂರ್ವ ಜನಪ್ರಿಯತೆಯನ್ನು ಅನುಭವಿಸುತ್ತಿದೆ. ಯಾವ್ಯಾವ ಕಾರಣಕ್ಕೆ? ಆಧ್ಯಾತ್ಮಿಕ ಕಾರಣಕ್ಕೆ, ದೇವರಲ್ಲಿ ನಂಬಿಕೆ ಇರೋ ಕಾರಣಕ್ಕೆ, ಮತ್ತು ಸಾಂಸ್ಕೃತಿಕ ಮೌಲ್ಯಗಳಿಂದಾಗಿ. ನಮ್ಮ ಸಂಸ್ಕೃತಿಯಲ್ಲೇ ಬಂದ್ಬಿಟ್ಟಿದೆ ಭಾಳಷ್ಟು ಜನರ ಮನೆಗಳಲ್ಲಿ. ಆ ಕಾರಣಗಳಿಂದ ಸಸ್ಯಾಹಾರ ಅನ್ನೋದು ಇಡೀ ಪ್ರಪಂಚದಲ್ಲೇ ಹೆಚ್ಚು ಸಸ್ಯಾಹಾರಿಗಳಿರೋದು ನಮ್ಮ ಭಾರತದಲ್ಲಿಯೇ. ಭಾರತದಲ್ಲಿ 22ಕ್ಕೂ ಅಧಿಕ ಅಧಿಕೃತ ಭಾಷೆಗಳು ಪ್ರಚಲಿತವಾಗಿದ್ದಾವೆ. 22ಕ್ಕೂ ಜಾಸ್ತಿ ಭಾಷೆಗಳಿದ್ದಾವೆ ನಮ್ಮ ದೇಶದಲ್ಲಿ. ಹಿಂದಿ ಆದರೆ ಅದರಲ್ಲಿ ಅಷ್ಟೊಂದು ಭಾಷೆಗಳಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ರಾಷ್ಟ್ರವ್ಯಾಪಿ ಸಂಪರ್ಕ ಭಾಷೆಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಕನೆಕ್ಟಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಅದಕ್ಕೆ ನಾವು. ಸೊ ಈ ಥರ ಇವು 2 ಭಾಷೆ, ಹಿಂದಿ ಮತ್ತು ಇಂಗ್ಲೀಷ್, ಇವೆರಡು ಬಂತಂದರೆ ನಮ್ಮ ಇಡೀ ಭಾರತನ ನೀವು ಎಲ್ಲಿ ಬೇಕಾದ್ರೂ ಹೋಗಿ ಇರ್ಬೋದು. ಆಯಿತಾ? ಆದಷ್ಟು ನೀವು ಇಂಗ್ಲೀಷ್ನ ಚೆನ್ನಾಗಿ ಕಲೀರಿ. ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಮಕ್ಕಳೇ, ಹಿಂದಿ ರಾಷ್ಟ್ರ ಭಾಷೆ ಅಲ್ಲ. ರಾಷ್ಟ್ರಭಾಷೆ ಯಾವುದೂ ಇಲ್ಲ ನಮ್ಮಲ್ಲಿ. ಇಲ್ಲ ರಾಷ್ಟ್ರಭಾಷೆ ಹಿಂದಿ ಇಲ್ಲ, ಹಿಂದಿ ಅಲ್ಲ, ಹಿಂದಿ ಅಲ್ಲ. ಇಲ್ಲ ರಾಜಭಾಷೆ ಹಿಂದಿ ಇದೆ, ರಾಷ್ಟ್ರಭಾಷೆ ಅನ್ನೋದಿಲ್ಲ. ಇಂಡಿಯಾ ಭಾಷೆ ಹಿಂದಿ ಅಲ್ಲ. ಯಾಕೆ? ನಮ್ಮ ಕನ್ನಡ ಎಲ್ಲ ಹೋಗ್ಬೇಕು ಮತ್ತೆ. ಹಾಂ, ಕರ್ನಾಟಕ ಭಾಷೆ ಕನ್ನಡ. ಹಾಗಾದರೆ ಉತ್ತರ ಪ್ರದೇಶ ಆ ಕಡೆ ಉತ್ತರ ಭಾರತದ ಭಾಷೆಗಳು ಕೆಲವೊಂದು ಕಡೆ ಹಿಂದಿ ಮಾತಾಡ್ತಾರೆ. ನಾವು ಹಿಂದಿ ಮಾತಾಡಬೇಕು, ಅವರೇ ಕನ್ನಡ ಮಾತಾಡಬಾರ್ದು. ಒಂದು ನಿಮಿಷ ತಡೀರಿ, ಇದನ್ನು ಓದಿಬಿಟ್ಟು ನಿಮಗೆ ಕನ್ನಡ ಹಿಂದಿದು ಹೇಳ್ಕೊಡ್ತೀನಿ. ರೈಟ್? ಓಕೆ, ಮುಗಿಸ್ಬಿಡೋಣ. ಸಂಪರ್ಕ ಭಾಷೆಗಳಾಗಿ ಕಾರ್ಯನಿರ್ವಹಿಸುತ್ತವೆ. ವಿಭಿನ್ನ ರಾಜ್ಯಗಳು ತಮ್ಮದೇ ಆದ ಮಾತೃಭಾಷೆಗಳನ್ನು ಸಂರಕ್ಷಿಸುತ್ತವೆ. ಉದಾಹರಣೆಗೆ ತಮಿಳುನಾಡಿನಲ್ಲಿ ತಮಿಳು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಬಂಗಾಳಿ ಭಾಷೆ ಇದೆ. ಆಹಾರ ಮತ್ತು ಭಾಷೆಯ ಈ ಅಪಾರ ವೈವಿಧ್ಯತೆಯು ಭಾರತವನ್ನು ಸಾಂಸ್ಕೃತಿಕವಾಗಿ ಅತ್ಯಂತ ಸಮೃದ್ಧವಾದ ರಾಷ್ಟ್ರವನ್ನಾಗಿ ರೂಪಿಸಿದೆ. ಆ ಗ್ರಾಮೀಣ ಪ್ರದೇಶದಲ್ಲಿ ಓದ್ತಿತ್ತಲ್ಲ ಮಗು, ಆ ಮಗುವಿಗೆ ಭವಿಷ್ಯವೇ ಇಲ್ವೇ? ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಓದಿದ ಮಕ್ಕಳಿಗೆ ಭವಿಷ್ಯನೇ ಇಲ್ವಾ? ಹಾಗಾದರೆ ಅವ್ರು ಯಾರು ಕೆಲಸಕ್ಕೆ ಹೋಗಂಗಿಲ್ವಾ? ಪ್ರಶ್ನೆ ಬರ್ತದಾ? ಸೊ ಹಾಗಾಗಿ ಮಕ್ಕಳೇ, ನನ್ನ ಪ್ರಕಾರ ಹಿಂದಿನೇ ಒಂದು ಭಾಷೆ ಅಂತ ಸ್ವೀಕರಿಸೋದು ತಪ್ಪಾಗುತ್ತೆ. ಇನ್ನು ಇಂಗ್ಲೀಷ್ನ ನಾವು ತಗೊಬೋದು, ಯಾಕಂದರೆ ಎಲ್ಲ ಕಡೆ ಇದೆ. ಒಂದು ವೇಳೆ ನಮ್ಮ ದೇಶದ ಯಾವುದಾದ್ರೂ ಭಾಷೆನ ಸ್ವೀಕರಿಸ್ತೀವಿ ಅನ್ನೋದಾದರೆ ಉತ್ತರ ಭಾರತದಲ್ಲೂ ಸಹ ದಕ್ಷಿಣ ಭಾರತದ ಈ ಭಾಷೆಗಳಿದಾವಲ್ಲ, ಪಾರಂಪರಿಕ ಭಾಷೆಗಳು, ಇವುಗಳನ್ನು ಅವರು ಸಹ ಸ್ವೀಕರಿಸಬೇಕು. ನಾವು ಹೇಗೆ ಹಿಂದಿನ ಸ್ವೀಕರಿಸ್ತೀವೋ ಅವರು ಸಹ ಕನ್ನಡವನ್ನು, ಮಲಯಾಳಮನ್ನು, ತಮಿಳನ್ನು, ತೆಲುಗುವನ್ನು, ಮರಾಠಿಯನ್ನು ಸ್ವೀಕರಿಸಬೇಕು. ಆವಾಗ ಮಾತ್ರ. ಏನಪ್ಪ ಕಷ್ಟ? ನಮ್ಮ ಕನ್ನಡಕ್ಕಿಂತ ಸುಲಭವಾದ ಭಾಷೆ ಯಾವುದೂ ಇಲ್ಲ. ಆದರೆ ಅವ್ರು ಕಲಿತಾ ಇಲ್ಲಲ್ಲ, ಮನಸ್ಸು ಮಾಡ್ತಾ ಇಲ್ಲಲ್ಲ. ನಾವು ಹಿಂದಿ ಸ್ವೀಕರಿಸ್ತಿದ್ದೀವ, ಮತ್ತು ಅವರು ಒಂದು ಸ್ವೀಕರಿಸ್ಬೇಕಿತ್ತಲ್ಲ ಒಂದು ಭಾಷೆನ. ತಪ್ಪು ಮಾಡ್ತಿದ್ದಾರಲ್ವ ಅವರು. ಸೊ ಹಾಗಾಗಿ ಹಿಂದಿನ ರಾಷ್ಟ್ರ ಭಾಷೆಗೆ ಒಪ್ಪೋದು ಸ್ವಲ್ಪ ಕಷ್ಟ ಆಗ್ತದೆ. ಆದರೆ ಕಲಿಬಾರ್ದು ಅಂತ ನಾನು ಹೇಳ್ತಿಲ್ಲ, ಖಂಡಿತ. ಆಸಕ್ತಿ ಇದ್ದರೆ ನೀವು ಫ್ರೆಂಚ್ ಕಲೀರಿ, ಹಿಂದಿ ಕಲೀರಿ, ಮರಾಠಿ ಕಲೀರಿ, ಯಾವುದಾದ್ರೂ ಕಲೀರಿ, ಆಯಿತಾ? ಹಿಂದಿ ತಿಳ್ಕೊಂಡಿದ್ರೆ ಒಳ್ಳೆಯದು, ಗೊತ್ತಿರಬೇಕು. ಸಮಾನಾರ್ಥಕ ಪದಗಳು ಮಕ್ಕಳೇ, ವೈವಿಧ್ಯತೆ ಅಂದರೆ ವಿವಿಧತೆ, ಅಪಾರ ಅಂದರೆ ಅಸೀಮ, ಅಗಾಧ, ಬಹಳ ಜಾಸ್ತಿ, ಪಾಕ ಅಂದರೆ ಮೈಸೂರು ಪಾಕ, ಶೈಲಿ, ಸ್ವಾದಿಷ್ಟ. ವೈವಿಧ್ಯತೆಗೆ ಏಕರೂಪತೆ, ಅಪಾರ, ಸ್ವಾದಿಷ್ಟ, ರುಚಿ ಇಲ್ಲ ಅಂತ ಅರ್ಥ. ಮೊದಲ ಪ್ರಶ್ನೆ, ವೈವಿಧ್ಯತೆ ಪದದ ಸಮಾನಾರ್ಥಕ ಪದ ಯಾವುದು? ಭಿನ್ನತೆ. ಕರೆಕ್ಟಾ ಮಕ್ಕಳೇ? ಭಿನ್ನತೆ ಇದೆ. ಮತ್ತು ಉತ್ತರ ಭಾರತದಲ್ಲಿ ಜನರು ಚಪಾತಿ, ನಾನ್ನಂತಹ ಡ್ಯಾಶ್ ಆಧಾರಿತ ಆಹಾರ ಪದಾರ್ಥಗಳನ್ನು ಬಳಸ್ತಾರೆ. ಯಾವ ಆಧಾರಿತ? ಗದ್ಯ ಭಾಗದಲ್ಲಿದೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸಾನ್ವಿ, ಭಾರತದಲ್ಲಿ ಸಸ್ಯಾಹಾರವು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳಿಂದ ಡ್ಯಾಶ್ ಜನಪ್ರೀತಿಯನ್ನು ಅನುಭವಿಸುತ್ತಿದೆ. ಹೌದಾ? ಅಭೂತಪೂರ್ವ. ಗೊತ್ತಾಗ್ತಿದೆಯಾ ಎಲ್ಲರಿಗೂ? ಆಪ್ಷನ್ ಸಿ. ಓಹೋ
ಓ ಹೋ 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 ಹೋ, ಬಹಳ ಕಷ್ಟ, ಬಹಳ ಕಷ್ಟ. ಓಕೆ, ಗಣೇಶನ ಹೊಟ್ಟೆ ಕಾಯ್ತಾ ಇದೆ ಅಲ್ಲಿ. ಓಕೆ, ಅಪಾರ ಪದದ ವಿರುದ್ಧಾರ್ಥಕ ಪದ. ಅಪಾರ ಪದದ ವಿರುದ್ಧಾರ್ಥಕ ಪದ. ಹೌದಾ? ಹೌದು, ಕರೆಕ್ಟ್. ಸೀಮಿತ, ಕಡಿಮೆ ಇರೋದು ಅಂತ. ಸೀಮಿತವಾದ ಆಹಾರವನ್ನು ಸ್ವೀಕರಿಸುತ್ತಿದ್ದಾರೆ. ಏನಾರು ಇರ್ಬೋದು. ಹಿಂದಿ ಮತ್ತು ಇಂಗ್ಲಿಷ್ ರಾಷ್ಟ್ರವ್ಯಾಪಿ ಡ್ಯಾಶ್ ಭಾಷೆಗಳಾಗಿ ಕಾರ್ಯನಿರ್ವಹಿಸುತ್ತಿವೆ. ಸಂಪರ್ಕ ಭಾಷೆಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಕರೆಕ್ಟ್? ಓಕೆ, ಆಲ್ ರೈಟ್. ನಮ್ಮ 4ನೇ ಗದ್ಯ ಭಾಗ ಮಕ್ಕಳೇ ಕೃಷಿ ಬಗ್ಗೆ ಇತ್ತಾ ಇಲ್ಲ ರೈತರ ಬಗ್ಗೆ ಇತ್ತಾ? ರೈತರ ಬಗ್ಗೆ ಇತ್ತಾ? ಬನ್ನಿ ನೋಡೋಣ. ನಮ್ಮಲ್ಲಿ ಭಾಳ ಜನ ರೈತರ ಮಕ್ಕಳಿದ್ದೀವ ನಾವು. ಓಹೋ, ಓಕೆ. ನಾವು ರೈತರ ಮಕ್ಕಳು ಅಂತಂದರು. ಹಾಂ, ಅಲ್ಲಲ್ಲ, ಅಲ್ಲಿ ಹೇಳ್ತಿದ್ರು ನಾವು ರೈತರ ಮಕ್ಕಳು ಅಂತ. ಓಕೆ, ಸಾಕು, ನೋಡೋಣ ಬನ್ನಿ. ಕೃಷಿಕರು ಮಾನವ ಸಮುದಾಯಕ್ಕೆ ಆಹಾರ ಪೂರೈಕೆಗಾಗಿ ಧಾನ್ಯ ಸಸ್ಯಗಳನ್ನು ಕೃಷಿ ಮಾಡುವ ಮತ್ತು ಪಶುಧನವನ್ನು ಸಂಗೋಪನೆ ಮಾಡುವ ಅಪರಿಹಾರ್ಯ ಕಾರ್ಮಿಕರಾಗಿದ್ದಾರೆ. ಸಂಗೋಪನೆ ಅಂದರೆ ಏನು? ಸಾಕುವುದು, ಪಾಲನೆ ಪೋಷಣೆ ಮಾಡುವುದು. ಆಯಿತಾ? ನಂತರ ಅವರು ತಮ್ಮ ಕೃಷಿ ಭೂಮಿಯನ್ನು ಊರ್ವಗೊಳಿಸಲು ವೈಜ್ಞಾನಿಕ ಪದ್ಧತಿಗಳನ್ನು ಅನ್ವಯಿಸುತ್ತಾರೆ. ಒಂದು ಅತ್ಯುತ್ಕೃಷ್ಟ, ವಾವ್, ಎಂಥ ಪದ ನೋಡ್ರಿ, ಎಷ್ಟು ಸುಂದರವಾಗಿದೆ ಪದ. ಅತ್ಯುತ್ಕೃಷ್ಟ. ಓಕೆ, ಅತ್ಯುತ್ತಮ, ಅತ್ಯುತ್ಕೃಷ್ಟ. ಪ್ರಣಾಳಿಕೆ ಏನೆಂದರೆ, ಒಂದು ಅತ್ಯುತ್ಕೃಷ್ಟ ಪ್ರಣಾಳಿಕೆ ಎಂದರೆ ಬೆಳೆ ಪರ್ಯಾಯೀಕರಣ. ಗೊತ್ತಾ? ಬೆಳೆ ಪರ್ಯಾಯೀಕರಣ ಅಂದರೆ, ಈ ಸಾರಿ ನಾವು ಕಬ್ಬನ್ನು ಹಾಕಿದ್ರೆ ಮುಂದಿನ ಸಾರಿ ಕಬ್ಬನ್ನು ಹಾಕಲ್ಲ, ಬೇರೆ ಬೆಳೆನ ಹಾಕ್ತೀವಿ. ತದನಂತರ ಕೆಲವ್ರು ಹಾಕ್ತಾರೆ, ಅವ್ರು ಭೂಮಿ ಕಳ್ಕೊಂತಾರೆ ಜಲ್ದಿ. ತದನಂತರ ಮತ್ತೊಂದು ಬೆಳೆ, ಕಲ್ಲಂಗಡಿ ಹಾಕೋದು, ಆಮೇಲೆ ಮತ್ತೊಂದು ಬೇರೆ ಬೆಳೆ ಮೆಕ್ಕೆಜೋಳ ಹಾಕೋದು. ಈ ಥರ ಬೆಳೆಯನ್ನು ಚೇಂಜ್ ಮಾಡ್ತಾ ಇರಬೇಕು. ಭೂಮಿ ಮೇಲೆ ಒಂದೇ ಥರ ಬೆಳೆಯನ್ನು ಬೆಳಿಬಾರ್ದು. ಭೂಮಿ ಚೇಂಜ್ ಮಾಡೋಂಗಿಲ್ಲ. ಅದೇ ಭೂಮಿ ಮೇಲೆ, ಅದೇ ಜಮೀನಿನಲ್ಲಿ ಒಂದೇ ಥರ ಬೆಳೆನ ಪದೇ ಬೆಳಿಬಾರ್ದು. ಬೆಳೆಯನ್ನು ಬದಲು ಮಾಡ್ತಾ ಇದ್ದರೆ ಭೂಮಿ ಫಲವತ್ತಾಗಿರ್ತದೆ. ಒಂದೇ ಥರ ಬೆಳೆಯನ್ನು ಬೆಳೀತಾ ಹೋದರೆ ಭೂಮಿ ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತದೆ. ಹೌದಾ ಬೆನಕೇಶ? ರೈಟ್. ಫಲವತ್ತತೆ ಅಂದರೆ ಭೂಮಿಯಲ್ಲೂ ಸತ್ವ ಇರಬೇಕಲ್ವಾ? ಈಗ ಮರಳಲ್ಲಿ ಬೆಳೆಯನ್ನು ಬೆಳೆಯೋಕ್ಕಾಗ್ತದೆಯೇ? ಮಣ್ಣಲ್ಲಿ ಬೆಳೆ ಬೆಳಿಬೋದು. ಯಾಕೆ? ಮಣ್ಣಿನಲ್ಲಿ ಫಲವತ್ತತೆ ಇದೆ, ಮರಳಲ್ಲಿ ಫಲವತ್ತತೆ ಇಲ್ಲ. ಅರ್ಥ ಆಯ್ತಾ? ಸೊ ಸತ್ವ ಇರ್ತದೆ ಅದರಲ್ಲಿ, ಬೆಳೆಯುವಾಗ ಸತ್ವ ಇರ್ತದಲ್ಲ, ಅದಕ್ಕೆ ಫಲವತ್ತತೆ ಅಂತ ಕರಿತೀವಿ ನಾವು. ಓಕೆ, ಇಲ್ಲಿ ಒಂದೇ ಪ್ರದೇಶದಲ್ಲಿ ವಿಭಿನ್ನ ಋತುಗಳಲ್ಲಿ ವೈವಿಧ್ಯಮಯ ಬೆಳೆಗಳನ್ನು ಪರ್ಯಾಯ ಕ್ರಮದಲ್ಲಿ ಬೆಳೆಸಲಾಗುತ್ತದೆ. ಇದು ಮೃತ್ತಿಕೆಯನ್ನು ಪೋಷಕಯುಕ್ತವಾಗಿ ಸಂರಕ್ಷಿಸಲು ಅನುಕೂಲಕರವಾಗಿದೆ. ಮೃತ್ತಿಕೆ ಅಂದರೆ ಏನು? ಅಯ್ಯಯ್ಯೋ, ಭಾಳ ಕಷ್ಟವಾದ ಗದ್ಯ ಭಾಗ ಬಂದ್ಬಿಟ್ಟಿದೆ. ಮೃತ್ತಿಕೆ ಅಂದರೆ ಏನು? ಅಯ್ಯೋ ದೇವರೇ. ಮೃತ್ಯು ಅಂದರೆ ಸಾವು. ಮೃತ್ಯುಂಜಯ ಅಂದರೆ ಸಾವನ್ನು ಜಯಿಸಿದವನು ಅಂತ. ಆಯಿತಾ? ಮೃತ್ಯುಕೆ ಎಂದರೇನು? ಮೃತ್ತಿಕೆ ಅಂದರೆ ಮಕ್ಕಳೇ ಮಣ್ಣು ಅಂತ ಅರ್ಥ. ಮೃತ್ತಿಕೆ ಅನ್ನೋ ಪದ ಮಣ್ಣಿಗೆ ಸಮಾನಾರ್ಥಕ ಪದ ಅದು. ಆಯಿತಾ? ಮೃತ್ತಿಕೆಯನ್ನು ಪೋಷಕಯುಕ್ತವಾಗಿ ಸಂರಕ್ಷಿಸಲು ಅನುಕೂಲಕರವಾಗಿದೆ. ಜಲಸಿಂಚನೆ ಇನ್ನೊಂದು ಅತ್ಯಗತ್ಯ ತಂತ್ರವಾಗಿದ್ದು ಅನಾವೃಷ್ಟಿ ಪ್ರದೇಶಗಳಲ್ಲಿ ಬೆಳೆಗಳಿಗೆ ಕೃತಕ ಜಲ ಪೂರೈಕೆಯನ್ನು ಖಾತ್ರಿಪಡಿಸುತ್ತದೆ. ಅನಾವೃಷ್ಟಿ ಅಂದರೆ ಮಳೆ ಬರದೇ ಇರ್ತದಲ್ಲ ಜಾಗ, ಅದಕ್ಕೇನಂತೀವಿ ನಾವು ಅನಾವೃಷ್ಟಿ ಅಂತ ಕರಿತೀವಿ. ಅತಿವೃಷ್ಟಿ ಅಂದರೆ ದರ ಮಳೆ ಬರ್ತಾ ಇದೆ, ಪ್ರವಾಹ ಆಗ್ತಾ ಇದೆ, ನದಿಗಳೆಲ್ಲ ಉಕ್ಕಿ ಹರಿತಾ ಇದೆ, ಅದರ ಮಧ್ಯೆ ನಮ್ಮ ಕೃತಾರ್ಥ ತೇಲಿ ಹೋಗ್ತಾ ಇದ್ದಾನೆ. ಇದಕ್ಕೆ ನಾವೇನಂತೀವಿ? ಅತಿವೃಷ್ಟಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಅನಾವೃಷ್ಟಿ ಅಂದರೆ ನಮ್ಮ ಬೆನಕೇಶ ಮರಳು ಗಾಡಿನಲ್ಲಿ ರ್ಯಾಂಗೋ ಆಗಿ ನಿಧಾನವಾಗಿ ನಡೆದು ಹೋಗ್ತಿದ್ನಲ್ಲ, ಅದು ಅನಾವೃಷ್ಟಿ. ಓಕೆ,
ಅಸಂಖ್ಯಾತ ಕೃಷಿಕರು ಈಗ ತಮ್ಮ ಕಾರ್ಯಗಳನ್ನು ಸುಗಮ ಮತ್ತು ತ್ವರಿತವಾಗಿ ಸಂಪಾದಿಸಲು ಟ್ರ್ಯಾಕ್ಟರ್ ಮತ್ತು ಸುಗ್ಗಿ ಯಂತ್ರಗಳಂತಹ ಯಾಂತ್ರಿಕ ಸಾಧನಗಳನ್ನು ಅಳವಡಿಸಿಕೊಂಡಿದ್ದಾರೆ. ಯಾಂತ್ರಿಕ ಅಂದರೆ ಯಂತ್ರಗಳಂತಹ ಯಾಂತ್ರಿಕ ಅಂದರೆ ಮಷೀನ್. ಸುಗ್ಗಿ ಅಂದರೆ ಹಾರ್ವೆಸ್ಟರ್ ಅಂತಾರೆ. ಸುಗ್ಗಿ ಯಂತ್ರಗಳಂದರೆ ಹಾರ್ವೆಸ್ಟರ್. ಸುಗ್ಗಿ ಅಂದರೆ ಕಟಾವು ಆಗ್ತದಲ್ಲ, ಕಟಾವು, ಅದಕ್ಕೆ ಸುಗ್ಗಿ ಅಂತಾರೆ. ನೀವು ರೈತರ ಮಕ್ಳೇನ್ರಪ್ಪ ನೀವು? ಏನರಪ್ಪ ನೀವೆಲ್ಲ ರೈತರ ಮಕ್ಕಳ? ಕಟಾವು ಕೇಳಿಲ್ಲ, ಬೆಳೆ ಕಟ್ ಮಾಡಲ್ಲೇನಪ್ಪ? ಏನರಪ್ಪ ನೀವು ಉಗುರು ಕಟಾವು? ಶುಚಿಯಾಗಿರಬೇಕು, ಲಕ ಹೊಳಿಬೇಕು, ವಾರದಲ್ಲೊಮ್ಮೆ ಆಗಾಗ ಶುದ್ಧಿ. ಹೇಳಿದ್ದಿಲ್ವಾ? ಕಟಾವು ಶಬ್ದನೇ ಕೇಳಿಲ್ಲ ಅಂತಿಲ್ಲಪ್ಪ ನೀನು. ಸಾಕು. ಕೆಲವು ಪ್ರಗತಿಪರ ಕೃಷಿಕರು ಜೈವಿಕ ಕೃಷಿ ಪದ್ಧತಿಯನ್ನು ಆಚರಿಸುತ್ತಾರೆ. ಆಲ್ರೈಟ್ ರಾಮ್ಪ್ರೇನ್ಶು, ಅದರಲ್ಲಿ ಅವರು ನೋಡ್ರಿ, ಜೈವಿಕ ಕೃಷಿ ಅಂದರೆ ಏನು? ಸಾವಯವ ಕೃಷಿ ಅಂತಲೂ ಕರೀತಾರೆ ಅದಕ್ಕೆ. ಅದರಲ್ಲಿ ಅವರು ಹಾನಿಕಾರಕ ರಾಸಾಯನಿಕ ಕೀಟನಾಶಕಗಳನ್ನು ಮತ್ತು ಕೃತಕ ರಸಗೊಬ್ಬರಗಳನ್ನು ಬಳಸುವುದಿಲ್ಲ, ಔಷಧಿಗಳನ್ನು ಸಿಂಪಡಣೆ ಮಾಡೋದಿಲ್ಲ, ಗೊಬ್ಬರಗಳಂದರೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದಿಲ್ಲ. ಗೊಬ್ಬರಗಳನ್ನು ಹಾಕ್ತಾರೆ, ರಾಸಾಯನಿಕ ಗೊಬ್ಬರ ಹಾಕೋದಿಲ್ಲ. ಬದಲಿಗೆ ಪುಷ್ಟೀಕರಿಸಲು ಪ್ರಾಕೃತಿಕ ತಂತ್ರಗಳನ್ನು ಬದಲಿಗೆ ಅವರು ಕೀಟ ಪತಂಗಗಳನ್ನು ನಿಯಂತ್ರಿಸಲು ಮತ್ತು ಮೃತ್ತಿಕೆ ಅಂದರೆ ಮಣ್ಣನ್ನು ಪುಷ್ಟೀಕರಿಸಲು ಪ್ರಾಕೃತಿಕ ತಂತ್ರಗಳನ್ನು ಅಳವಡಿಸುತ್ತಾರೆ. ಸಮಕಾಲೀನ ಕೃಷಿಕರು ತಮ್ಮ ಕೃಷಿ ಕ್ಷೇತ್ರಗಳನ್ನು ನಿರಂತರ ಮೇಲ್ವಿಚಾರಣೆ ಮಾಡಲು ಮತ್ತು ಬಿತ್ತನೆ ಹಾಗೂ ಸುಗ್ಗಿಯ ಬಗ್ಗೆ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು GPS ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್, GPS ಮತ್ತು ಮಾನವರಹಿತ ವಿಮಾನಗಳಂತಹ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಸಹ ಸದುಪಯೋಗಪಡಿಸಿಕೊಳ್ಳುತ್ತಾರೆ. GPS ಅಂದರೆ ಮೊಬೈಲಲ್ಲಿ ಲೊಕೇಶನ್ ಬರ್ತದಲ್ಲಪ್ಪ, ಅದಕ್ಕೆ GPS ಇಂದ ಬರ್ತದೆ. ಅದು GPS ಇದ್ದರೆ ನಿನ್ನ ಮೊಬೈಲಲ್ಲಿ ನೀನು ಎಲ್ಲಿದೆಯಾ ಅಂತ ಗೊತ್ತಾಗ್ತದೆ. ಈಗೆಲ್ಲ ಡ್ರೋನ್ಗಳನ್ನೆಲ್ಲ ಬಳಸಿ ಕೃಷಿ ಮಾಡ್ತಾ ಇದ್ದಾರಪ್ಪ, ಗೊತ್ತಿದೆಯಲ್ವಾ? ಹೇಗೆ ಈಗ ಎಲ್ಲ ಬೆಳೆದಿದೆ, ಎಲ್ಲ ತೋಟ ತುಂಬ ನಾವು ಔಷಧಿ ಹೊಡಿಬೇಕು, ಡ್ರೋನ್ ಹೋಗ್ಬಿಟ್ಟು ಔಷಧಿ ಹೊಡಿತಾ ಹೋಗ್ತದೆ ಆಕಾಶದಿಂದ. ಅಮೇರಿಕಾದಲ್ಲೆಲ್ಲ ವಿಮಾನದಲ್ಲೇ ಹೊಡಿತಾ ಇದ್ದಾರೆ ಔಷಧಿನ. ರೈತರ ಹತ್ರ ಸಣ್ಣ ವಿಮಾನಗಳಿದ್ದಾವೆ. ಹೌದು. ಸಮಾನಾರ್ಥಕ ಪದಗಳು ಮಕ್ಕಳೇ. ಸಂಗೋಪನೆ ಅಂದರೆ ಸಂರಕ್ಷಣೆ, ಪ್ರಣಾಳಿಕೆ ಅಂದರೆ ಯೋಜನೆ, ಮೃತ್ತಿಕೆ ಅಂದರೆ ಅನಾವೃಷ್ಟಿ ಅಂದರೆ ಸೃಷ್ಟಿ, ಬರಗಾಲ ಇದೆ. ಸಂಗೋಪನೆಗೆ, ಪ್ರಣಾಳಿಕೆಗೆ ಅವ್ಯವಸ್ಥೆ, ಅನಾವೃಷ್ಟಿಗೆ ಅತಿವೃಷ್ಟಿ. ಕರೆಕ್ಟ್. ಮೊದಲ ಪ್ರಶ್ನೆ ಮಕ್ಕಳೇ, ಸಂಗೋಪನೆಗೆ ಸಮಾನಾರ್ಥಕ ಪದ ಯಾವುದು? ಸಂರಕ್ಷಣೆ, ಈಗ ತಾನೇ ನೋಡಿದ್ವಿ. ಬೆಳೆ ಪರ್ಯಾಯೀಕರಣದಲ್ಲಿ ವಿಭಿನ್ನ ಋತುಗಳಲ್ಲಿ ವೈವಿಧ್ಯಮಯ ಬೆಳೆಗಳನ್ನು ಬೆಳೆಸಲಾಗುತ್ತದೆ. ಬೆಳೆಗಳನ್ನು ಬೆಳೆಸಲಾಗುತ್ತದೆ. ಯಾವ? ಎಲ್ಲಿದೆ ಮಕ್ಕಳೇ ಇದು? ನಿಧಾನವಾಗಿ ಪರ್ಯಾಯ ಕ್ರಮದಲ್ಲಿ. ಕರೆಕ್ಟ್ ಇದೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಪರ್ಯಾಯೀಕರಣ ಅಂತ ಗೊತ್ತಾಯ್ತಲ್ವ ನಿಮಗೆ? ಬೆಳೆದ ಬೆಳೆನೇ ಮತ್ತೊಮ್ಮೆ ಬೆಳೆ ಆಗಿಲ್ಲ. ಋತು ಬದಲಾದಂತೆ ನಾವೇನು ಮಾಡ್ತೀವಿ? ಬೆಳೆಗಳನ್ನು ಬದಲಾಯಿಸ್ತಾ ಹೋಗ್ತೀವಿ, ಚೇಂಜ್ ಮಾಡಬೇಕು. ಹೌದು. ಜಲಸಿಂಚನೆ ಅನಾವೃಷ್ಟಿ ಪ್ರದೇಶಗಳಲ್ಲಿ ಬೆಳೆಗಳಿಗೆ ಜಲ ಪೂರೈಕೆಯನ್ನು ಖಾತ್ರಿಪಡಿಸುತ್ತದೆ. ಜಲಸಿಂಚನೆ ಬಗ್ಗೆ ನಾವು ಇಲ್ಲಿ ಮಾತಾಡಿದ್ವಿ. ಕೃತಕ ಜಲ ಪೂರೈಕೆಯನ್ನು ಖಾತ್ರಿಪಡಿಸುತ್ತದೆ. ಕರೆಕ್ಟ್. ಆಪ್ಷನ್ ಸಿ. ಓಕೆ, ಜಲಸಿಂಚನೆ ಬಗ್ಗೆ ಗೊತ್ತಾ? ಡ್ರಿಪ್ ಇರಿಗೇಷನ್ ಅಂತ ಕರೀತಾರೆ. ಡ್ರಿಪ್ ಅಂತಲೂ ಕರೀತಾರೆ ಇದಕ್ಕೆ. ಕೃತಕ ಅಂದರೆ ಮಾನವ ನಿರ್ಮಿತ, ನಾವೇ ಮಾಡಿಕೊಂಡದ್ದು ಅಂತ. ಅದಕ್ಕೆ ವಿರುದ್ಧ ಪದ ನೈಸರ್ಗಿಕ. ನೈಸರ್ಗಿಕ ಅಂದರೆ ಪ್ರಾಕೃತಿಕವಾಗಿ, ನ್ಯಾಚುರಲ್ ಆಗಿ ಸಿಗೋದು. ಕೃತಕ ಅಂದರೆ ನಾವು ಮಾಡಿದ್ದು. ಇದು ಕೃತಕ, ಇದು ಕೃತಕ, ಇದು ಕೃತಕ, ಇದು ಕೃತಕ. ಆ ನೀರು ಕೃತಕ ಅಲ್ಲ, ನಾವು ಕುಡಿಯುವ ನೀರು ಕೃತಕ ಅಲ್ಲ, ಅದು ನೈಸರ್ಗಿಕವಾಗಿ ಸಿಗುವ ಸಂಪನ್ಮೂಲ. ಆಯಿತಾ? ಏನಂತಾರಪ್ಪ? ಡ್ರಿಪ್ಪಿನ ಬಳ್ಳಿ. ಓಕೆ, ಡ್ರಿಪ್ ವೈರು. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಹೆಸರಿದೆ. ಇದರಲ್ಲಿ ಏನಾಗ್ತದೆ ಗೊತ್ತಾ? ನೀರು ನೇರವಾಗಿ ಗಿಡದ ಬೇರಿನ ಹತ್ರ ಬೀಳ್ತದೆ.
ಅಲ್ಲಿ ಇಲ್ಲಿ ಹೋದರೆ ಆವಿಯ ಬಿಡ್ತದಲ್ವಾ, ಪೋಲಾಗ್ಬಿಡ್ತದೆ ನೀರು. ಈ ಅನಾವೃಷ್ಟಿ ಜಾಗಗಳಲ್ಲಿ, ಶುಷ್ಕ ಪ್ರದೇಶಗಳಲ್ಲಿ ಏನಾಗ್ತದೆ, ಈ ನೀರು ಭಾಳ ಕಡಿಮೆ ಇರ್ತದೆ ಆ ಪ್ರದೇಶಗಳಲ್ಲಿ. ಆವಾಗ ಈ ಥರ ಚಿಕ್ಕ ಚಿಕ್ಕ ರಂಧ್ರಗಳಿರ್ತವೆ ಈ ಪೈಪಲ್ಲಿ, ಆ ನೀರು ಹನಿ ಹನಿಯಾಗಿ ಆ ಗಿಡಕ್ಕಷ್ಟೇ ಹೋಗ್ತಾ ಇರುತ್ತೆ, ಪೋಲಾಗೋದಿಲ್ಲ. ಹಾಂ, ಇದೆ ಬೇರೆ ನೀರಾವರಿನೂ ಇದೆ, ಅದು ಕಾಣ್ತದೆ, ಅದು ಮುಂದಿದೆ. ಹಾನಿಕಾರಕ ಪದದ ವಿರುದ್ಧಾರ್ಥಕ ಪದ ಯಾವುದು? ವಿರುದ್ಧಾರ್ಥಕ ಪದ. ಹಾನಿಕಾರಕ ಅಂದರೆ ಅಪಾಯಕಾರಕ, ಪ್ರಯೋಜನಕಾರಿ. ವಿರುದ್ಧಾರ್ಥಕ ಕೇಳಿರೋದು, ಸಮಾನಾರ್ಥಕ ಅಲ್ಲ, ಚಿರುನಾಯಕ್. ಆಯಿತಾ? ನೋಡ್ರಿ, ಈ ಥರ ಔಷಧಿ ಹೊಡೆದು ಬಿಡ್ತಾರೆ. ನಾನು ಆಲ್ಮೋಸ್ಟ್ ಎಲೆಕೋಸು ಹೂಕೋಸು ತಿಂದು ವರ್ಷಗಳೇ ಆಗ್ಬಿಟ್ಟಿದೆ ಮಕ್ಕಳೇ. ಭಾಳ ಕೆಮಿಕಲ್ ಹಾಕ್ತಾರೆ ಅದಕ್ಕೆ ರೈತರು. ಮಾರುಕಟ್ಟೆಯಲ್ಲಿ ಅದನ್ನು ನೋಡಿದ್ರೆ ಆಸೆ ಆಗ್ತದೆ ತಿನ್ನಬೇಕು ಅಂತ. ಮನೇಲಿ ಒಂದು ಸರಿ ಗೋಬಿ ಮಂಚೂರಿಯನ್ನಾರ ಮಾಡಿಸಿ ತಿನ್ಬೋದಲ್ಲ ಅಂತ. ಆದರೆ ಅದನ್ನು ಕೊಳ್ಳೋದಕ್ಕೆ ಧೈರ್ಯ ಬರೋದಿಲ್ಲ. ಯಾಕಂದರೆ ಕೆಲವೊಂದು ಕಡೆ ನಾನು ಕೇಳಿದಂತೆ ಎಲೆಕೋಸುಗಳನ್ನು ಈ ಮಾರುಕಟ್ಟೆಯಲ್ಲಿ ಇಟ್ಟಾಗ ನೋಡ್ರಿ, ಎಲೆಕೋಸುಗಳಲ್ಲಿ ಸಹಜವಾಗಿ ಹುಳುಗಳು ಬರ್ತಾವೆ. ಕೆಲವು ಹೂಕೋಸು ಎಲೆಕೋಸಲ್ಲಿ ಸಣ್ಣ ಸಣ್ಣ ಹುಳುಗಳು ಬಂದೇ ಬರ್ತವೆ. ಆ ಹುಳುಗಳು ಬಂದುಬಿಟ್ರೆ ಜನರು ತಗೊಳೋದಿಲ್ಲ ಅಂತ ಏನು ಮಾಡಿಬಿಡ್ತಾರೆ, ಮಾರುಕಟ್ಟೆಯಲ್ಲಿ ಕೆಲವು ವ್ಯಾಪಾರಿಗಳು ಅವನು ಡ್ರಮ್ ಗಂಟ್ಲೆ ಔಷಧಿ ಇರುತ್ತಲ್ಲ, ಔಷಧಿ ಟ್ಯಾಂಕ್ ಇರುತ್ತೆ, ಅದರೊಳಗೆ ಎದ್ದುಬಿಟ್ಟು ಹಾಕ್ಬಿಡ್ತಾರೆ. ಅದರಲ್ಲಿ ಎದ್ದುಬಿಟ್ರೆ ಹುಳಗಳೆಲ್ಲ ಸತ್ತೋಗ್ಬಿಡ್ತವೆ. ಅದನ್ನು ಎದ್ದುಬಿಟ್ಟು ಅದನ್ನು ಚೀಲದಲ್ಲಿ ಹಾಕಿ ಕಳಿಸ್ಬಿಡೋದು. ಈ ಥರ ಮಾಡಿಬಿಟ್ರೆ ಏನಾಗ್ತದೆ, ಅದರಲ್ಲಿ ತೊಳೆದ್ರೆ ಮತ್ತೆ ಹುಳುಗಳು ಬಂದುಬಿಡ್ತವೆ. ಅದು ಔಷಧಿ ಇರಬೇಕದು, ಅದು ಇದ್ದರೆ ಹುಳುಗಳು ಬರೋದಿಲ್ಲ. ನೀವು ಸೇಬೆಹಣ್ಣು ತಿಂತೀರಿ, ಸೇಬೆಹಣ್ಣಿನ ಮೇಲೆ ಎಷ್ಟು ಮೇಣ ಮೆತ್ತಿರ್ತಾರೆ ಅಂದರೆ, ಭಾಳಷ್ಟು ಜನ ನೀವೇನು ಮಾಡ್ತೀರಿ, ನೀರಲ್ಲಿ ಹಿಂಗೆ ಅಂದ್ಬಿಟ್ಟು ಹಿಂಗೆ ಹೆಚ್ಕೊಂಡು ತಿನ್ಬಿಡ್ತೀರಿ. ಆ ಸಿಪ್ಪೆ ಜಗಿಯೋದು ಕಷ್ಟ ಆಗ್ತದೆ, ನೋಡಿದ್ದೀರಾ ನೀವು? ಒಂದು ಚಾಕು ತಗೊಂಡು ಅದ್ರ ಮೇಲೆ ಸ್ವಲ್ಪ ನಿಧಾನಕ್ಕೆ ಕೆರೆದ್ರೆ ಮೇಣ ಬರ್ತದೆ ಹೊರಗೆ, ಮೇಣ ಬರ್ತದೆ ಹೊರಗೆ. ಆದರೆ ನಿಜವಾಗ್ಲೂ ಹೇಳ್ರಿ, ಅದು ಯಾರು ಅಷ್ಟು ಟೈಮ್ ಕೊಟ್ಟು ಆ ಮೇಣನ ತೆಗೆದು ತಿನ್ಲಿಕ್ಕೆ ಆಗ್ತದೆ? ಭಾಳ ಜನ ಹಾಗೆ ಹೆಚ್ಚು ತಿಂತೀರಲ್ವ. ಅದು ನಿಜವಾಗ್ಲೂ ತಿನ್ನಬೇಕು ಅಂದರೆ ಅದು ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಸ್ವಲ್ಪ ಬಿಡಬೇಕು ಅದನ್ನು. ಅಥವಾ ಮತ್ತು ಒಂದು ಕೆಮಿಕಲ್, ಒಂದು ಪೌಡ್ರ್ ಬರುತ್ತೆ, ಬೇಕಿಂಗ್ ಸೋಡಾ ಅಂತ ಒಂದು ಪೌಡ್ರ್ ಬರ್ತದೆ. ಅದರ ಅಂಥ ಸೋಡಾ ಪೌಡ್ರಲ್ಲಿ ನೀರಿನಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ವಾಶ್ ಮಾಡಿ ತೆಗಿಬೇಕು. ಅವಾಗ ಸ್ವಲ್ಪ ಅದೆಲ್ಲ ಕೆಮಿಕಲ್ ಎಲ್ಲ ಹೋಗ್ತದೆ. ಅವಕ್ಕೆ ಹುಳ ಹತ್ತಬಾರ್ದು, ಕೆಡಬಾರ್ದು ಅಂತ ಭಾಳಷ್ಟು ಔಷಧಿನೆಲ್ಲ ಹಾಕಿರ್ತಾರೆ. ಸಮಸ್ಯೆ ಆಗ್ತದೆ ಅದರಿಂದ, ಆರೋಗ್ಯಕ್ಕಂತೂ ಖಂಡಿತ ಸಮಸ್ಯೆ ಇದೆ. ಸಿಪ್ಪೆನೇ ಇರುತ್ತೆ. ಹೌದು, ಡ್ರೋನ್ ಇದೆಯಾ? ಓ, ಇದೆಯಲ್ಲಪ್ಪ. ಸಮಕಾಲೀನ ಕೃಷಿಕರು ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಡ್ಯಾಶ್ ತಂತ್ರಜ್ಞಾನವನ್ನು ಬಳಸುತ್ತಾರೆ. ಯಾವ ತಂತ್ರಜ್ಞಾನ ಬಳಸ್ತಾರಪ್ಪ? ಮೂಲಭೂತ. ಮೂಲಭೂತ ಅಂತ ಎಲ್ಲಿದೆ ನೋಡ್ರಿ. ಒಂದು ನಿಮಿಷ. ಸಮಕಾಲೀನ ಕೃಷಿಕರು ತಮ್ಮ ಕೃಷಿ ಕ್ಷೇತ್ರಗಳನ್ನು ನಿರಂತರ ಮೇಲ್ವಿಚಾರಣೆ ಮಾಡಲು ಮತ್ತು ಬಿತ್ತನೆ ಹಾಗೂ ಸುಗ್ಗಿ ಬಗ್ಗೆ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು GPS ಮತ್ತು ಮಾನವರಹಿತ ವಿಮಾನಗಳಂತಹ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಸಹ ಸದುಪಯೋಗಪಡಿಸಿಕೊಳ್ಳುತ್ತಾರೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಮಕ್ಕಳೇ. ನೀವು ಡ್ರೋನ್ ಬಗ್ಗೆ ಕೇಳಿದ್ರಲ್ಲ, ಮೈಸೂರು ಮಹಾರಾಜರೇ ಈ ಥರ ಬಳಸ್ತಾರೆ ನೋಡ್ರಿ. ನಿಮ್ಮ ದೊಡ್ಡಮ್ಮ ಮನೆ ಇದೆಯಾ? ಕೆಳಗಡೆ ಇದು ಅಮೇರಿಕಾದಲ್ಲಿ ಇದಾವೆ ಈ ಥರ ಮಷಿನ್ಗಳು. ಇವು ಹಾರ್ವೆಸ್ಟರ್ಸ್ ಇರ್ಬೋದು ಬಹುಶಃ, ಅಥವಾ ಟಿಲ್ಲರ್ ಇರ್ಬೋದೇನೋ ಗೊತ್ತಿಲ್ಲ. ಇದು ಟಿಲ್ಲರೇ ಇರ್ಬೇಕು ಮಕ್ಕಳೇ. ಇದು ಮಣ್ಣನ್ನು ಟಿಲ್ಲಿಂಗ್ ಮಾಡ್ತಾರಲ್ಲ, ಅದೇ ಅಲ್ಲೆಲ್ಲ ಮಕ್ಕಳೇ ರೈತರ ಹತ್ರ 80 ಎಕರೆ 160 ಎಕರೆ ಆ ಥರ ದೊಡ್ಡ ಜಮೀನುಗಳಿದಾವೆ ಅಲ್ಲಿ. ನಮ್ಮಲ್ಲೆಲ್ಲ ರೈತರ ಹತ್ರ 4 ಎಕರೆ 3 ಎಕರೆ 10 ಎಕರೆ 5 ಎಕರೆ ಈ ಥರ ಇದ್ದಾರಲ್ವ, ಸಣ್ಣ ರೈತರು. ನಮ್ಮಲ್ಲೆಲ್ಲ ಸಣ್ಣ ರೈತರಿದ್ದಾರೆ ನಮ್ಮಲ್ಲೆಲ್ಲ. ಅಲ್ಲೆಲ್ಲ ದೊಡ್ಡ ರೈತರಿದ್ದಾರೆ. ಅವರು ಇಷ್ಟಿಷ್ಟು ದೊಡ್ಡ ಮಿಷಿನ್ಗಳನ್ನು ಇಟ್ಕೊತಾರೆ. ಹೌದಪ್ಪ, ನಿಜಬತ್ತೆ ಇದು, ನಿಜಬತ್ತೆ. ಹೌದು. ಅದು ಎಷ್ಟು ಟೈರ್ ಇದಾವೆ ನೋಡ್ರಿ. ತಿಳ್ಕೊಳ್ಳೋದು ಭಾಳ ಇದೆ ಮಕ್ಕಳೇ ವಿಷಯಗಳು. ಸೊ ಇಷ್ಟು ಚರ್ಚೆಯೊಂದಿಗೆ ನಮ್ಮ ಕಿರುಪರೀಕ್ಷೆ 8ರ ವಿವರಣೆಯನ್ನು ಮುಕ್ತಾಯಗೊಳಿಸ್ತಿದ್ದೀವಿ ಸೃಷ್ಟಿ. ಮುಂದಿನ ತರಗತಿಯಲ್ಲಿ ಆ ಕಿರುಪರೀಕ್ಷೆ 10ರ ವಿವರಣೆ ನಾವು ನೀವೆಲ್ಲರೂ ನೋಡೋಣ. ಆನ್ಲೈನಲ್ಲಿ ನೋಡ್ತಿರುವ ಮಕ್ಕಳು ಕಿರುಪರೀಕ್ಷೆ 9ರ ವಿವರಣೆ ನೋಡೋಣ. ಆನ್ಲೈನಲ್ಲಿ ನೋಡ್ತಿರುವ ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೆನಪಡಿ, ಇದು ಈಸಿ ಕ್ಲಾಸಸ್.